ನಾನು ಇವತ್ತು ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ನ ಅದೃಷ್ಟ ಅನ್ಕೋತೀನಿ. ಇಲ್ಲ ಯಾರೋ ನನ್ನ ಒಂದು ಫ್ಯಾಮಿಲಿಯಲ್ಲಿ ಅಥವಾ ನನ್ನ ತಂದೆ ತಾಯಿಗಳು ಅಥವಾ ನನ್ನ ಮನೆ ದೇವರು ನನ್ಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳ್ಕೊಳ್ತೇನೆ. ರಿಯಲಿ ವಂಡರ್ಫುಲ್ ಮ್ಯಾನ್, ಒಂದು ಐರನ್ ಮ್ಯಾನ್ ಅಂತ ಹೇಳ್ಬೋದು, ಅಥವಾ ಜ್ಞಾನವನ್ನ ತುಂಬಿಕೊಂಡಿರುವಂತ ಒಬ್ಬ ಮನುಷ್ಯ. ನಿಜವಾಗ್ಲೂ ಇವರು ತುಂಬಾ ವರ್ಷಗಳಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ವಿತ್ ವೆಲ್ನೆಸ್ ಡಿಪಾರ್ಟ್ಮೆಂಟ್, ವೆಲ್ನೆಸ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾನೇ ಅನುಭವ ಹೊಂದಿರುವಂತ ಹೆಸರಲ್ಲೇ ಇದೆ ನಂಜುಂಡ ಸ್ವಾಮಿ ಅಂತ ಹೇಳಿ. ನಿಜವಾಗ್ಲು ದೇವರು ನಂಜುಂಡ ಸ್ವಾಮಿ ಅಂತ ಹೇಳಿದು ನಮ್ಮ ಹತ್ತಿರದಲ್ಲಿರುವಂತ ದೇವರು. ಯಾವಾಗ್ಲೂ ಇವ್ರನ್ನ ನೋಡ್ಲಿಕ್ಕೆ ತುಂಬಾನೇ ಒಂದು ಅದ್ಭುತವಾಗಿ ನಿಜವಾಗ್ಲೂ ಅದೇ ತರ ಕೂತ್ಕೊಂಡಿರ್ತಾರೆ, ನಂಜುಂಡ ಸ್ವಾಮಿ ತರನೇ ಕೂತ್ಕೊಂಡಿರ್ತಾರೆ. ಯಾಕೆಂತ ಹೇಳಿದ್ರೆ ಆ ವಿಭೂತಿ ಅನ್ನೋದು ಏನಿದೆ ಫ್ರೆಂಡ್ಸ್, ನಿಜವಾಗ್ಲೂ ಅದು ಅತಿ ಅದ್ಭುತವಾದ ಒಂದು ವಿಭೂತಿ ಅದು. ಅದನ್ನ ಎಂತ ಒಂದು ಕಾಯಿಲೆಗಳಿದ್ರು ಸಮೇತ, ಆ ಒಂದು ಸೈಡ್ ಕಾಯಿಲೆಗಳಿಗೂ ಸಮೇತ ಅದರಿಂದನೂ ನಮಗೆ ಆರೋಗ್ಯ ಅನ್ನೋದು ಸಿಗುತ್ತೆ. ಅಂತ ಒಂದು ವಿಭೂತಿನ ಹಾಕೊಂಡು ನಂಜುಂಡ ಸ್ವಾಮಿ ಯಾವ ತರ ಇರ್ತಾರೆ ಅದೇ ರೀತಿ ಕೂತ್ಕೊಂಡಿರ್ತಾರೆ. ಅದೇ ರೀತಿ ಸ್ಮೈಲಿಂಗ್ ಸ್ಟಾರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಮಾತಾಡ್ತಾ ಇದ್ರೆ ಅವ್ರು ನೋಡ್ತಾ ಇದ್ರೆ ಅಟ್ರಾಕ್ಷನ್ ಆಗಿರುತ್ತೆ. ಇನ್ನು ಕೂತ್ಕೊಂಡು ಕೇಳ್ಬೇಕು ಅನ್ನೋ ಒಂದು ಉತ್ತೇಜನ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿ ಅವ್ರನ್ನ ನಾನು ಇವತ್ತು ಇನ್ವೈಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನ್ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಇಂಥವ್ರು ನಮ್ಮ ಜೊತೆ ಇದ್ದಾರೆ, ನಮ್ಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ, ನಮ್ಮನ್ನು ಬೆಳೆಸ್ಲಿಕ್ಕೆ ಇವ್ರು ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ನಾವ್ ಯಾಕೆ ಬೆಳಿಬಾರ್ದು ಫ್ರೆಂಡ್ಸ್ ಅಲ್ವಾ? ಅಂತ ವ್ಯಕ್ತಿನ ನಾನು ಇವತ್ತು ಹಾರ್ಟ್ಲಿ ಇಲ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಡಿಜಿಟಲ್ ಚಪ್ಪಾಳೆ ಮೂಲಕ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಇವಾಗ 101 ಸ್ಪೀಡ್ ಅಲ್ಲಿ ಮೆಸೇಜ್ ಬರ್ಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ, ಹಾಗೇನೆ ಸ್ಮೈಲಿಂಗ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸುಮಾರು ಒಂದು 20 ವರ್ಷದಿಂದ ಅನುಭವ ಇರುವಂತ ವ್ಯಕ್ತಿ ಮಿಸ್ಟರ್ ನಂಜುಂಡ ಸ್ವಾಮಿ ಸರ್ನ ನಾನು ಈ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಂಜುಂಡ ಸ್ವಾಮಿ ಸರ್, ವೆಲ್ಕಮ್ ಸರ್. ನಿಮ್ಮ ಒಂದು ಪ್ರೀಸಸ್ ಟೈಮ್ ಅಲ್ಲಿ ನಮ್ಗೆ ಒಂದು ಜ್ಞಾನ ಭಂಡಾರನ ನಮಗೆ ದಾರಿ ಹರಿರಿ ಅಂತ ಕೇಳ್ಕೊಳ್ತಾ ವೆಲ್ಕಮ್ ಸರ್, ಜೂಮ್ ಸೆಷನ್ ಫಾರ್ ದ ಇಯರ್. ಥ್ಯಾಂಕ್ ಯು ಸರ್. ಸುಚೇಂದ್ರ ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಶುಭೋದಯ. MC ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ಆಕ್ಚುಲಿ ನೋಡಿ, ನೀವೊಂದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡಿ ಬಂದಿರೋರು ಸರ್. ಅಂದ್ರೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡಿ ಬಂದವ್ರನ್ನ ನಾವು ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ನಾವ್ ಹೆಂಡತಿ ಮಕ್ಳೆಲ್ಲ ನೆಮ್ಮದಿಯಾಗಿ ಎಲ್ಲಾ ದೇಶದಲ್ಲಿ ನಿದ್ದೆ ಮಾಡ್ತಾ ಇರ್ತೀವಿ. ನಮಗೋಸ್ಕರ ಈ ಸಿಯಾಚಿನ್ ಗಡಿ ಇಂತ ಕಡೆ ಹೋದ್ರೆ ಮೈನಸ್ ಟೆಂಪರೇಚರ್ ಇರುತ್ತೆ, ಅಂತ ಕಡೆ ಎಲ್ಲ ಕೆಲಸ ಮಾಡಿ ದೇಶಕ್ಕೋಸ್ಕರ ಕೆಲಸ ಮಾಡಿ ಬಂದಿರ್ತೀವಿ ನಾವು. ಸೊ ಅಂತ ಒಂದು ಸೈನಿಕರು ನಮ್ ಜೊತೆಗಿದ್ದಾರೆ ಅಂದ್ರೆ ಹಾರ್ಟ್ಲಿ ಥ್ಯಾಂಕ್ಸ್ ಸರ್. ಯಾಕಂದ್ರೆ ನಮ್ಗೆ ಸೈನಿಕರು ಅಂತ ಅಂದಾಗ ರೋಮಾಂಚನ ಆಗ್ಬಿಡುತ್ತೆ ಸರ್. ಆ ಗಡಿಲ್ ನಿಂತು ಇಡೀ ನಮ್ಮ ದೇಶನ ಕಾಯ್ದು ಬಂದಿದ್ದೀರಾ, ಇವತ್ತು ಆರೋಗ್ಯ ಕೊಡಕ್ ಬಂದಿದ್ದೀರಾ. ನಿಮ್ಮ ಮಾತುಗಳಲ್ಲಿ ತುಂಬಾ ಒಂದು ಬದಲಾವಣೆನ ಕೂಡ ನಾನು ನೋಡ್ತಾ ಇದ್ದೀನಿ ಸರ್. ಮನುಷ್ಯನಿಗೆ ಬೇಕಾಗಿರೋದೇ ಇದು ಸರ್. ಬಹಳ ಖುಷಿ ಆಯ್ತು ನನಗೆ ಸರ್. ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಪ್ರತಿಯೊಬ್ರು ಜಾಯಿನ್ ಆಗಿದ್ದೀರಾ. ಯಾರು ಬೇಗ ಜಾಯಿನ್ ಆಗಿದ್ದೀರೋ ಅವ್ರಿಗೆ ಹೆಚ್ಚಿನ ಇನ್ಫಾರ್ಮೇಶನ್ಗಳು ಸಿಗುತ್ತೆ ಸ್ನೇಹಿತರೆ. ಈಗ ನಾವು 2-3 ದಿವಸದಿಂದ ಮೊದಲನೇ ದಿನ ನಾವು ಏನು ಡಯಾಬಿಟಿಕ್ ಏನು ಅಂತ ಮಾತಾಡಿದ್ವಿ. 2ನೇ ದಿನ ಸೆಲ್ಸ್ ಅಂದ್ರೆ ಏನು, ಸೊ ಸೆಲ್ಸ್ ಎಷ್ಟು ಇಂಪಾರ್ಟೆಂಟ್ ದೇಹದಲ್ಲಿ, ಸೆಲ್ಸ್ ಇಂದ ಏನಾಗುತ್ತೆ ಅನ್ನೋದು ಸೆಲ್ಸ್ ಬಗ್ಗೆ ಸಬ್ಜೆಕ್ಟ್ ನ ಮಾತಾಡಿದ್ವಿ. 3ನೇ ದಿನ ಬಂದು ಯಾವ ಸಬ್ಜೆಕ್ಟ್ ಮಾಡಿದ್ವಿ ನಿನ್ನೆ, ಕಾರ್ಡಿಯೋವಾಸ್ಕ್ಯುಲರ್ ಸಬ್ಜೆಕ್ಟ್ ಅನ್ನ ಮಾತಾಡಿದ್ವಿ ನಾವು. ಇದಾದ್ಮೇಲೆ ಇವತ್ತಿನ ವಿಶೇಷವಾದ ಸಬ್ಜೆಕ್ಟ್ ಸ್ನೇಹಿತರೆ, ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ಒಬ್ಬ ವ್ಯಕ್ತಿಗೆ ಈ ಸಬ್ಜೆಕ್ಟ್ ಅನ್ನ ಹೇಳಿದ್ರೆ 100% ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ಬೋದು ಬಿಸ್ನೆಸ್ ಅಲ್ಲಿ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅನ್ನ ಎಲ್ರಿಗೂ ತಿಳಿಸೋಣ ಸ್ನೇಹಿತರೆ. ನಾವು ನಿನ್ನೆ ಮಾತಾಡ್ಬೇಕಾದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನುಷ್ಯ ತಿಂತಕ್ಕಂಥ ಆಹಾರದಿಂದ ಹಿಡಿದು ಏನೆಲ್ಲ ಸಮಸ್ಯೆ ಆಗುತ್ತೆ ಅಂದ್ರೆ, ನಾವು ಕೆಮಿಕಲ್ ಫುಡ್ಗಳನ್ನ ತಿಂತಾ ಇದೀವಿ, ನಾವು ಕುಡಿಯಂತ ನೀರಲ್ಲಿ ಟಾಕ್ಸಿನ್ಸ್ ಇದೆ, ನಾವು ತಿಂತಕ್ಕಂಥ ಆಹಾರದಲ್ಲಿ ಟಾಕ್ಸಿನ್ಸ್ ಇದೆ, ಕುಡಿಯತಕ್ಕಂಥ ಗಾಳಿನಲ್ಲಿ ಟಾಕ್ಸಿನ್ಸ್ ಇದೆ. ಇದೆಲ್ಲದ್ರಿಂದ ಏನಾಗುತ್ತೆ ಅಂತ ನಾವು ನೋಡಿದ್ವಿ ಸ್ನೇಹಿತರೆ. ಅಂದ್ರೆ ಒಂದು ಲಿವರ್ ಫಂಕ್ಷನ್ ಕಡಿಮೆ ಆಗುತ್ತೆ, ಬ್ಯಾಡ್ ಫ್ಯಾಟ್ ಜಾಸ್ತಿ ಆಗುತ್ತೆ, ಅದಾದ್ಮೇಲೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಮ್ಮ ಮಲಿನ ರಕ್ತ ಹರಿಯಕ್ ಸ್ಟಾರ್ಟ್ ಆಗುತ್ತೆ, ಟಾಕ್ಸಿನ್ಸ್ ರಕ್ತ ಹರಿಯಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಬ್ಯಾಡ್ ಫ್ಯಾಟ್ ಅಂತ ಕರಿತೀವಿ. ಅದರಲ್ಲಿ ಲಿಪಿಡ್ ಪ್ರೊಫೈಲು, ಹೈ ಲಿಪಿಡ್ ಪ್ರೊಫೈಲು, ಲೋ ಲಿಪಿಡ್ ಪ್ರೊಫೈಲ್ ಆಗ್ತಾ ಬರುತ್ತೆ. ಟ್ರೈಗ್ಲಿಸ್ ಲೆವೆಲ್, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದಾದ್ಮೇಲೆ ನಮ್ಮ ರಕ್ತನಾಳಗಳಲ್ಲಿ ಆ ಒಂದು ಏನೋ ಕಸಗಳು ಕಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಮ್ಗೆ
ಆರ್ಟರೀಸ್ ಗಳಲ್ಲಿ ಬ್ಲಾಕೇಜ್ ಆಗುತ್ತೆ. ಆರ್ಟರೀಸ್ ಬ್ಲಾಕೇಜ್ ಆಗ್ತಕ್ಕಂಥದ್ದು ಬರೀ ಆರ್ಟು ಬ್ರೈನ್ ಅಂತ ಅನ್ಕೋಬಿಡಿ. ಇವತ್ತು ಕೈ ಕಾಲ್ಗಳಲ್ಲೂ ಕೂಡ ಆರ್ಟರೀಸ್ ಗಳು ಬ್ಲಾಕ್ ಆಗ್ತಾ ಇದೆ, ಅಷ್ಟ್ರ ಮಟ್ಟಿಗೆ ನಾವು ಹೊಟ್ಟೋಗಿದೀವಿ. ಸೊ ಇದೆಲ್ಲದಕ್ಕೂ ಮೂಲ ಕಾರಣಗಳನ್ನ ಹುಡುಕಂದ್ರೆ ಮತ್ತೆ ಲೋ ಬಿ.ಪಿ ಆಗುತ್ತೆ, ಐ ಬಿ.ಪಿ ಆಗುತ್ತೆ, ನರಗಳ ಸಮಸ್ಯೆ ಆಗುತ್ತೆ, ವೇನ್ಸ್ ಗಳಲ್ಲಿ ಇದಾಗುತ್ತೆ. ಆರ್ಟರೀಸ್ ಅಂದ್ರೆ ಏನು, ವೇನ್ಸ್ ಅಂದ್ರೆ ಏನು, ಆಲ್ಮೋಸ್ಟ್ ಅಲ್ಲಿ ಬೇಸಿಕ್ ಆಗಿ ಎಷ್ಟು ಬೇಕು ಮಾರ್ಕೆಟ್ಗೆ. ಒಂದೊಂದು ಆರ್ಗನ್ ಬಗ್ಗೆ ಮಾತಾಡಿದ್ರು ವರ್ಷಗಟ್ಲೆ ನಾವು ಮಾತಾಡ್ಬೋದು, ಬಟ್ ಬೇಸಿಕ್ ಆಗಿ ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ ಆ ಇನ್ಫಾರ್ಮೇಶನ್ ಹೇಳಿದ್ವಿ ಸ್ನೇಹಿತರೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನೋಡಿ ನಾವು ತಿಂತಕ್ಕಂತ ಆಹಾರ, ನಾವು ಜೀವಿಸಿದಂತ ಪರಿಸ್ಥಿತಿ, ನಾವು ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ, ನೇಚರ್ ಜೊತೆಗೆ ನಾವು ಹೊಂದ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ, ಇದೆಲ್ಲದ ಕಾರಣವಾಗಿ ಇವತ್ತು ಇಷ್ಟೆಲ್ಲಾ ಕಾಯಿಲೆಗಳನ್ನ ನಾವು ಅನುಭವಿಸ್ತಾ ಇದೀವಿ ಸ್ನೇಹಿತರೆ. ಸೊ ಇದೆಲ್ಲದಕ್ಕೂ ನಮ್ಗೆ ಮೂಲವಾಗಿ ಕೆಲಸ ಮಾಡ್ತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು, ಪ್ರಾಪರ್ ಆಗಿ ಆಕ್ಸಿಜನ್ ಸಪ್ಲೈ ಆಗ್ಬೇಕು. ಈ ಎರಡೂ ಕೆಲಸವನ್ನ ಮಾಡ್ತಕ್ಕಂಥ ಪ್ರಾಡಕ್ಟ್ ನಮ್ಮಲ್ಲಿದೆ. ಅಂತ ಮಹಾನ್ ಪ್ರಾಡಕ್ಟ್ ಅನ್ನ ಕೊಟ್ಟಂತ ನಮ್ಮ ಸಾಗರ್ ಜೋಶಿ ಅವರಿಗೆ, ಇಡೀ ನಮ್ಮ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಇಂದ ಇವತ್ತೇನು ನಾವು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳ್ತೀವಿ, ನಾವು ಈಗ 6 ಗಂಟೆ 6 ಕಾಲ ಆಗಿದೆ, 6:30 ಆಗಿದೆ, ಸರ್ ಯಾವಾಗ್ಲೂ ದಿನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಅಂತಂತ ಯಾರು ನಿಜವಾಗಿ ನಾವು ಮೀಟಿಂಗ್ ನ ಅಟೆಂಡ್ ಮಾಡ್ತೀವಿ ಸ್ನೇಹಿತರೆ, ಪ್ರತಿಯೊಬ್ರು 4:30 ಎದ್ದು ರೆಡಿ ಆಗಿರ್ತೀರಿ. ಬೆಳಿಗ್ಗೆ ಎದ್ದು ದೇವ್ರನ್ನ ಬೇಡಿ ಸ್ನಾನ ಮಾಡಿ ರೆಡಿ ಆಗಿರ್ತೀರಾ. ಆ ಬ್ರಾಹ್ಮಿ ಮುಹೂರ್ತದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಹಂಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇಡೀ ನಮ್ಮ ಕಂಪ್ನಿಯ CMDಗೆ, ನಮ್ಮ ಕಂಪ್ನಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ಸ್ನೇಹಿತರೆ. ಜೊತೆಗೆ ನಮ್ಮೆಲ್ರಿಗೂ ಅವಕಾಶ ಕೊಟ್ಟಂತವ್ರು, ಯಾಕಂತಂದ್ರೆ ಇವತ್ತು ನಮ್ಗೆ ಒಬ್ರು ಅಪ್ಲೈನ್ ಅಂತ ಒಂದು ಸಿಸ್ಟಮ್ ನಾವು ತಂದು ಕೊಟ್ಟಿಲ್ಲ ಅಂದ್ರೆ ಇಷ್ಟೊಂದ್ ಜನಕ್ಕೆ ನಾವು ಆರೋಗ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಇಷ್ಟೊಂದು ಜನ ಆರ್ಥಿಕವಾಗಿ ಬೆಳೆಯಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಸೊ ನಮ್ಗೆ ಈ ಒಂದು ಸಿಸ್ಟಮ್ ನ ತಂದ್ಕೊಟ್ಟಂತ ನಮ್ಮ ಯೋಗೇಶ್ ಸರ್ಗೂ ಕೂಡ ನಾವು ಕೃತಜ್ಞತೆನ ಸಲ್ಲಿಸೋಣ. ಅದ್ರ ಜೊತೆಗೆ ಟಾಪ್ ಲೀಡರ್ ಎಲ್ಲ ಸೇರಿ ನಮ್ಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಎಲ್ರದ್ದು ಶ್ರಮ ಇರುತ್ತೆ ಸ್ನೇಹಿತರೆ, ಟೀಮ್ ವಿನ್ ಆಗ್ಬೇಕು ಅಂದ್ರೆ ಅವ್ರಿಗೆಲ್ರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ಸಬ್ಜೆಕ್ಟ್ ಗಳನ್ನ ನಾವು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ಒಂದು ಸಿಸ್ಟಮ್ ಅಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಂತವ್ರು ಸುಂದರ್ ಸರ್ ಅಂತ ಹೇಳಿ. ಸೊ ಅವ್ರ ಆಪರ್ಚುನಿಟಿ ಕೊಟ್ಟೋದಕ್ಕೆ ನಾನು ಚಿರಋಣಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನಾದ್ರೂ ಕೆಲಸ ಮಾಡೋದಕ್ಕೆ ಎಲ್ಲಾ ನನ್ನ ಅಸೋಸಿಯೇಟ್ಸ್ ಗಳು ಕೂಡ ಕಾರಣ, ಪ್ರತಿಯೊಬ್ಬರಿಂದ ನಾನು ಕಲಿತಾ ಇದ್ದೀನಿ. ಇಲ್ಲಿರೋರು ಎಲ್ರೂ ಕೂಡ ಕಾರಣ. ನಿಮ್ಮೆಲ್ರಿಗೂ ನಾನು ನಿಜವಾಗ್ಲೂ ಕೃತಜ್ಞ ಸ್ನೇಹಿತರೆ. ಸೊ ಇಷ್ಟ ಹೇಳ್ತಾ ಮೇಯ್ನ್ ಆಗಿ ಕಾಯಿಲೆಗಳು ಅಂತ ನೋಡಿದಾಗ ಇಡೀ ಪ್ರಪಂಚದಲ್ಲಿ ಡಯಾಬಿಟಿಕ್ ಅಲ್ಲಿ ನಾವು ಮೊದಲನೇವರು ಅಂತ ಹೇಳಿದ್ದೆ, ಎರಡನೇದು ಕಾರ್ಡಿಯೋವಾಸ್ಕರ್ ಅಲ್ಲಿ ಎರಡನೇವರು ಅಂತ ಹೇಳಿದೆ, ಮೂರನೇದು ಕ್ಯಾನ್ಸರ್ ಅಲ್ಲಿ ಮೂರನೇವರು. ಈ 3 ಸ್ಥಾನವನ್ನ ನಾವು ಇಟ್ಕೊಂಡಿದೀವಿ ಅಂತ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಈಗ ಆಲ್ರೆಡಿ 2 ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡಿದೀವಿ. ಡಯಾಬಿಟಿಕ್ ಅಂದ್ರೆ ಏನು, ಯಾವ ತರ ಸರಿ ಮಾಡ್ಕೋಬಹುದು, ನಮ್ಮ ಪ್ರಾಡಕ್ಟ್ ಹೆಂಗ್ ವರ್ಕ್ ಮಾಡುತ್ತೆ, ಈ ಬಯೋಟೋರಿಯಂ ಪ್ರಾಡಕ್ಟ್ ಡಯಾಬಿಟಿಕ್ ವರ್ಕ್ ಆಗುತ್ತೆ ಅನ್ನೋದನ್ನ ಮಾಹಿತಿ ಹೇಳಿದ್ವಿ. ಅದಾದ್ಮೇಲೆ ಕಾರ್ಡಿಯೋವಾಸ್ಕುಲರ್ ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ವಿ. ಸೊ ಈ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಡಯಾಬಿಟಿಕ್ ಕಾರ್ಡಿಯೋವಾಸ್ಕುಲರ್ ಪ್ರಾಬ್ಲಮ್ ಬಗ್ಗೆ ನಾನು ನಿನ್ನೆ ಏನೆಲ್ಲಾ ಆರ್ಗನ್ ಗಳ ಬಗ್ಗೆ ಮಾತಾಡಿದೆ, BP ಇದ್ರ ಬಗ್ಗೆ ಮಾತಾಡಿದೆ. ಎಲ್ಲದಕ್ಕೂ ನಮ್ಮ ಈ ಬಯೋಟೋರಿಯಂ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಯಾವಾಗ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್, ಪ್ರಾಪರ್ ಆಕ್ಸಿಜನ್ ಸಪ್ಲೈ ಆಗುತ್ತೋ ಎಲ್ಲಾನು ಒಂದೊಂದಾಗ ಸರಿ. ಫಾರ್ ಎಕ್ಸಾಂಪಲ್ ಲಿವರ್ ಅಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಸರಿ ಆಗ್ತಾ ಇದ್ದಂಗೆ ಡೈಜೆಸ್ಟ್ ಸಿಸ್ಟಮ್ ಸರಿ ಆಗುತ್ತೆ. ಡೈಜೆಸ್ಟ್ ಸಿಸ್ಟಮ್ ಸರಿ ಆಗ್ತಾ ಇತ್ತು ಅಂತಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಆಯ್ತು ಅಂತಂದ್ರೆ ನಮ್ಗೆ ಈ ಒಂದು ಏನು ಆರ್ಟರೀಸ್ ಅಲ್ಲಿ ಬ್ಲಾಕೇಜ್ ಅಂದ್ರೆ ಫ್ಯಾಟ್ ಕಡಿಮೆ ಆಗ್ತಿದ್ದಂಗೆ ಲಿವರ್ ಅಲ್ಲಿ ನಮ್ಗೆ ಟ್ರೈಗ್ಲಿಸ್ ಲೆವೆಲ್, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಇದಾಗ್ತಿದಂಗೆ ನಮ್ಗೆ ಲೋ ಲಿಪಿಡ್ ಪ್ರೊಫೈಲ್, ಹೈ ಲಿಪಿಡ್ ಪ್ರೊಫೈಲ್ ಸರಿ ಮಾಡ್ತಾ ಬರುತ್ತೆ. ಆರ್ಟರೀಸ್ ಅಲ್ಲಿ ಬ್ಲಾಕೇಜ್ ಆಗಿದ್ರೆ ಕರಗಿಸೋದಕ್ಕೆ ಬೇರೆ ಸುಮಾರು ಪ್ರಾಡಕ್ಟ್ ಗಳಿದೆ. ಜೊತೆಗೆ ಈ ಎಲ್ಲಾ ಪ್ರಾಡಕ್ಟ್ ಗಳು ನಿಮ್ಗೆ ಉಪಯೋಗ ಆಗಿ ಆರ್ಟರೀಸ್ ಅಲ್ಲಿ ಇರ್ತಕ್ಕಂಥ ರಕ್ತನಾಳವನ್ನ ಕರಗಿಸೋದಕ್ಕೆ ಇಡೀ ಪ್ರಪಂಚದಲ್ಲಿ ಏಕೈಕ ಮಾರ್ಗ ಅಂತಂದ್ರೆ ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗ್ಬೇಕು, ಸರಿಯಾದ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಸ್ನೇಹಿತರೆ. ಅಂತ ಒಂದು ಪ್ರಾಡಕ್ಟ್ ಅನ್ನು ನಮಗ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡೋದ್ರಿಂದ ಇದೆಲ್ಲದೂ ಉಪಯೋಗ ಆಗುತ್ತೆ. ಬರೀ ಒಂದು ಆರ್ಗನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದೊಂದ್ ದಿನನೂ ಕೂಡ. ಈ ತರದ್ದು ನಾವು ಪ್ರತಿನಿತ್ಯ ಏನೆಲ್ಲಾ ಮಾತಾಡ್ತೀವಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ 78 ಆರ್ಗನ್ಸ್ ಬಗ್ಗೆ ಏನ್ ಮಾತಾಡ್ತೀವಿ, ಎಲ್ಲದಕ್ಕೂ ಪ್ರಾಪರ್ ಆಗಿ ಆಕ್ಸಿಜನ್ ಸಪ್ಲೈ ಆಗ್ತಕ್ಕಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಕ್ಕಂಥದ್ದು. ನಾವು ಏನು ಸರಿಯಾದ ರೀತಿ ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಪ್ರೋಬಯೋಟಿಕ್ಸ್ ನ ತಗೋತೀವಿ, ಇದು ಸರಿಯಾದ ರೀತಿ ನಿಮ್ಗೆ ಅಬ್ಸಾರ್ಪ್ಷನ್ ಆಗ್ಬೇಕು ಅಂದ್ರೆ ನಿಮ್ಮ ದೇಹದಲ್ಲಿ ಸರಿಯಾದ ರೀತಿ ರಕ್ತ ಪರಿಚಲನೆ ಆಗ್ಬೇಕು, ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗ್ಬೇಕು ಸ್ನೇಹಿತರೆ. ಸೊ ಈ ತರ ಒಂದು ಪ್ರಾಡಕ್ಟ್ ನ ನಮ್ಮ ಕಂಪ್ನಿ ಕೊಟ್ಟಿದೆ ಅಂತಂದ್ರೆ, ನೇಚರ್ ಕೊಡ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಇವತ್ತು ನೇಚರ್ ಇಂದ ನಾವು ದೂರ ಆಗ್ತಾ ಇದೀವಿ, ಅದರಿಂದ ನಮ್ಗೆ ಆಕ್ಸಿಜನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು.
ಇದ್ರ ಜೊತೆಗೆ ಮ್ಯಾಗ್ನೆಟಿಕ್ ಎನರ್ಜಿ ಕೂಡ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಆಗ್ತಾ ಇರ್ತಕ್ಕಂಥ ನಿಟ್ಟಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಮತ್ತೆ ನಮ್ಮ ದೇಹದಲ್ಲಿ ನವಚೈತನ್ಯವನ್ನ ಕೊಡ್ತಕ್ಕಂಥ, ಆಕ್ಸಿಜನ್ ನ ಸಪ್ಲೈ ಮಾಡ್ತಕ್ಕಂಥ, ಬ್ಲಡ್ ಸರ್ಕ್ಯುಲೇಷನ್ ನ ಸಪ್ಲೈ ಮಾಡ್ತಕ್ಕಂಥ ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಏಕೈಕ ಕಂಪನಿ ಅಂದ್ರೆ ಈ ಬಯೋಟೋರಿಯಂ ಸ್ನೇಹಿತರೆ. ಈ ಪ್ರಾಡಕ್ಟ್ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ನಿಮ್ಗೆ ವರ್ಷಗಟ್ಲೆ ಕೇಳೋದ್ರೂ ಕೂಡ ಪ್ರತಿದಿನ ಹೊಸ ಇನ್ಫಾರ್ಮೇಶನ್ ನ ಕೊಡ್ತಾ ಬೇಕಾದ್ರೂ ಈ ಪ್ರಾಡಕ್ಟ್ ಪವರ್ ಏನು ಅಂತ ಪ್ರೂವ್ ಮಾಡ್ಬೋದು. ಅಂತ ಪ್ರಾಡಕ್ಟ್ ಅನ್ನು ಇಟ್ಕೊಂಡು ನಾವು ಇವತ್ತು ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ. ಓಕೆ, ಇರ್ಲಿ. ಇವತ್ತಿನ ಸಬ್ಜೆಕ್ಟ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಅಂತ ನೋಡಿದಾಗ WHO ಇರ್ಬೋದು, ಯುನೆಸ್ಕೋ ಇರ್ಬೋದು, ಇಡೀ ಪ್ರಪಂಚದಲ್ಲಿ ರಿಸರ್ಚ್ ಮಾಡ್ತಕ್ಕಂಥ ಕ್ಯಾನ್ಸರ್ ಬಗ್ಗೆ ಆನ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ರಿಸರ್ಚ್ ಮಾಡ್ತಕ್ಕಂಥ ಎಲ್ಲಾ ಸಂಸ್ಥೆಗಳು ಇರ್ಬೋದು, ಕ್ಯಾನ್ಸರ್ ಬಗ್ಗೆ ರಿಸರ್ಚ್ ನಡೀತಾನೆ ಇದೆ. ಬಟ್ ಕ್ಯಾನ್ಸರ್ ಅಂತಕ್ಕಂಥದ್ದು ಇಂಥದ್ರಿಂದ ಬರ್ಬೋದೇನೋ, ಇಂಥದ್ರಿಂದನೇ ಕ್ಯಾನ್ಸರ್ ಬರುತ್ತೆ ಅಂತ ಯಾರು ಇದುವರೆಗೆ ಕಂಡಿಡಿಯಕ್ ಆಗಿಲ್ಲ. ಇಂಥದ್ರಿಂದ ಬರ್ಬೋದೇನೋ ಅಂತ ಕ್ವಶನ್ ಮಾರ್ಕು, ಬಟ್ ಇಂಥದಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ನಾವು ಯಾರು ಕಂಡಿಡಿಯಕ್ ಆಗಿಲ್ಲ ಸ್ನೇಹಿತರೆ. ಅದು ತುಂಬಾ ರಿಸರ್ಚ್ ನಡೀತಾ ಇದೆ. ಬಟ್ ಇಂಥದ್ರಿಂದ ಬರ್ಬೋದೇನೋ, ಫಾರ್ ಎಕ್ಸಾಂಪಲ್ ನಾವು ತಂಬಾಕು ಸೇವನೆಯಿಂದ ಬರ್ಬೋದು, ಗುಟ್ಕಾ ಇದರಿಂದ ಬರ್ಬೋದು. 40% ಇವತ್ತು ಅದರಿಂದ ಕ್ಯಾನ್ಸರ್ ಬರ್ತಕ್ಕಂಥದ್ದು ಜಾಸ್ತಿ ಇದೆ ಅಂತೇಳಿ ಇವತ್ತು ವೈದ್ಯ ಲೋಕದಲ್ಲಿ ಹೇಳೋದನ್ನ ನಾವು ಕೇಳ್ತಾ ಇದೀವಿ. ಸೊ ಇದನ್ನ ಬಿಟ್ರೆ ಇಂಥದ್ರಿಂದನೇ ಕ್ಯಾನ್ಸರ್ ಬರುತ್ತೆ ಅಂತ ಯಾರು ಇದುವರೆಗೆ ಕಂಡಿಡಿಯಕ್ ಆಗಿಲ್ಲ. ಅದಕ್ಕೆ ಸಾವಿರಾರು ಕಾರಣಗಳಿದೆ. ಸಾವಿರಾರು ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ಕ್ಯಾನ್ಸರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಇದಾಗ್ತಾ ಬರುತ್ತೆ ಅಂತಂದ್ರೆ, ನಾವು ತಿಂತಕ್ಕಂಥ ಆಹಾರ, ಕುಡಿತಕ್ಕಂಥ ನೀರು, ಸೇವನೆ ಮಾಡ್ತಕ್ಕಂಥ ಗಾಳಿನಲ್ಲಿ ಬರ್ತಕ್ಕಂಥ ಟಾಕ್ಸಿನ್ಸ್ ಇಂದ ಯಾವ ತರ ಕ್ಯಾನ್ಸರ್ಗಳು ಕೂಡ ಬರ್ಬೋದು ನಮ್ಗೆ. ಫಾರ್ ಎಕ್ಸಾಂಪಲ್ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ನಿಮ್ಗೆ. ಇಂದಿನ ಒಂದು 20 ವರ್ಷ, 40 ವರ್ಷ, 50 ವರ್ಷ ಇಷ್ಟಿನ ನಾವು ಡಾಟಾಗಳನ್ನ ನೋಡ್ತಾ ಬಂತು ಅಂದ್ರೆ WHO ಈಗಿಂದು ಡಾಟಾಗಳನ್ನ ನಾವು ನೋಡ್ತಾ ಬಂತು ಅಂದ್ರೆ, ಅದೇ WHO ತುಂಬಾ ವರ್ಷಗಳ ಹಿಂದೆ ಹೇಳ್ತಾ ಇದ್ರು ಇಂಡಿಯನ್ಸು ಇಡ್ಲಿ ಮತ್ತೆ ದೋಸೆ ತಿನ್ನೋದ್ರಿಂದ ಅವರ ಡೈಜೆಸ್ಟ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಅವರು ಪರಿಪೂರ್ಣವಾಗಿ ಆರೋಗ್ಯವಾಗಿರ್ತಾರೆ ಅಂತೇಳಿ WHO ರಿಪೋರ್ಟ್ ನ ಕೊಡ್ತಾ ಇತ್ತು. ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಇಂಡಿಯನ್ಸು ಅಂತೇಳಿ. ಬಟ್ ಇವತ್ತು ಅದೇ WHO ಯುನೆಸ್ಕೋ ಹೇಳ್ತಾರೆ ಇಂಡಿಯಾದಲ್ಲಿ ಇಡ್ಲಿ ತಿನ್ನೋದ್ರಿಂದನೂ ಕೂಡ ಕ್ಯಾನ್ಸರ್ ಬರ್ಬೋದು. ಇಂಡಿಯಾದಲ್ಲಿ ಇಡ್ಲಿ ತಿನ್ನೋದ್ರಿಂದ ಅವರ ಡೈಜೆಸ್ಟ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಪರಿಪೂರ್ಣವಾಗಿ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಿದ್ದಂತ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ಇವತ್ತು ಇಂಡಿಯಾದಲ್ಲಿ ಆ ಇಡ್ಲಿ ತಿನ್ನೋದ್ರಿಂದನೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ. ಕಾರಣ ಏನು ಅಂತ ನಾವು ನೋಡಿದಾಗ ಸ್ನೇಹಿತರೆ, ಹಿಂದೆ ಇಡ್ಲಿ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ತಾ ಇದ್ವಿ, ಉದ್ದಿನ ಬೇಳೆ ಹಾಕ್ತಾ ಇದ್ವಿ, ಮೆಂತೆ ಹಾಕ್ತಾ ಇದ್ವಿ, ಅಕ್ಕಿ ಹಾಕ್ತಾ ಇದ್ವಿ. ಅವ್ರವ್ರ ಭಾಗದಲ್ಲಿ ಕುಸ್ಲಕ್ಕಿ ಹಾಕ್ತಾರೋ, ಬೆಂತಕ್ಕಿ ಹಾಕ್ತಾರೋ, ಯಾವ್ದೋ ಜೋಳ ಹಾಕ್ತಾರೋ, ಯಾವ್ದನ್ನು ಹಾಕಿ ನಾವು ಸಂಪಣ ಮಾಡಿ ಇಡ್ತಾ ಇದ್ವಿ ರಾತ್ರಿ ಟೈಮು. ಬೆಳಿಗ್ಗೆ ಎದ್ದಾಗ ನಾವು ದೋಸೆ ಅಥವಾ ಇಡ್ಲಿನ ಮಾಡ್ತಾ ಇದ್ವಿ. ಇಡ್ಲಿ ಮಾಡ್ಬೇಕಾದ್ರೆ ಎಲ್ಲರ ಮನೆಯಲ್ಲೂ ಕೂಡ ನಮ್ಗೆ ಗೊತ್ತಿರೋರು ಗೊತ್ತಿರುತ್ತೆ, ಕೆಲವ್ರಿಗೆ ಅದು ಗೊತ್ತೇ ಇರಲ್ವೇನೋ ಹೊಸ ಜನರೇಷನ್ಗಳಿಗೆ. ಚಿಬ್ಲಲ್ಲಿ ಇಡ್ಲಿ ಮಾಡೋರು, ಬಿದಿರು ಚಿಬ್ಲನ್ನ ಮಾಡಿ ಅದಕ್ಕೆ ಸಂಪನೆ ಉಯ್ದ್ಬಿಟ್ಟು ಒಂದು ಬಿದಿರು ಕಡ್ಡಿಗಳನ್ನ ಹಾಕಿ ಆ ಕಡೆ ಈ ಕಡೆ ಇದ್ರೊಳಗಡೆ ಹಾಕಿ ಏನೋ ಇಡ್ಲಿ ಬೇಯಿಸ್ತಕ್ಕಂಥ ಪಾತ್ರೆ ಒಳಗಡೆ ಹಾಕಿ ಇಡ್ಲಿನ ನಾವು ಬೇಯಿಸ್ತಾ ಇದ್ವಿ. ಈಗಲೂ ಕೂಡ ಮಂಗಳೂರು ಭಾಗ, ಕೆಲವು ಶಿವಮೊಗ್ಗ ಈ ಕಡೆಯಿಂದೆಲ್ಲ ಹೋದ್ರೆ ಹಲಸಿನೆಲ್ಲ ಇಡ್ಲಿ ಬೇಯಿಸ್ತಾರೆ ಅನ್ಸುತ್ತೆ. ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನ ತಿನ್ಬೇಕು. ನಿಜವಲ್ಲೂ ಪ್ರಕೃತಿ ಕೊಟ್ಟಿದ್ರಿಂದ ಮಾಡಿರ್ತಕ್ಕಂಥ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ ಕಾಲ ಬಂದಾಗ. ಬಟ್ ಹೋಗ್ತಾ 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 ಅದು ಚೇಂಜ್ ಆಗಿ ಸಿಲ್ವರ್ ಪಾತ್ರೆನಲ್ಲಿ ಇಡ್ಲಿ ಬೇಯಿಸ್ಬೇಕಾದ್ರೆ ಕಾಟನ್ ಬಟ್ಟೆನ ಹಾಕಿ ನಾವು ಇಡ್ಲಿನ ಬೇಯಿಸಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಾವು ಎಷ್ಟು ಫಾಸ್ಟ್ ಆಗ್ಬಿಟ್ಟಿದೀವಿ ಅಂತಂದ್ರೆ, ಎಲ್ಲಾ ಫಂಕ್ಷನ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಏನೇ ಕಡೆ ಇಡ್ಲಿ ಬೇಯಿಸ್ಬೇಕು ಅಂದ್ರೂ ಕೂಡ ಇಡ್ಲಿ ಬೇಯಿಸೋ ಪೇಪರ್ ಅಂತಾನೆ ಆರ್ಡರ್ ಕೊಡ್ಬೇಕಾದ್ರೆ, ಮದುವೆ ಮನೆ ಸಾಮಾನ ಬರಿಬೇಕಾದ್ರೆ, ಫಂಕ್ಷನ್ ಸಾಮಾನು ಬರಿಬೇಕಾದ್ರೆ ಬರೀತಾರೆ ಇಡ್ಲಿ ಬೇಯಿಸೋ ಪೇಪರ್ ಅಂತೇಳಿ. ಆ ಪ್ಲಾಸ್ಟಿಕ್ ಪೇಪರ್ ಅನ್ನ ಸಿಲ್ವರ್ ಪಾತ್ರೆನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಇಡ್ಲಿನ ಬೇಯಿಸ್ತೀವಿ ನಾವು. ಅಷ್ಟು ಫಾಸ್ಟ್ ಆಗ್ಬಿಟ್ಟಿದೀವಿ ನಾವು. ಯಾಕಂದ್ರೆ ಸುಮ್ನೆ ಆ ಪೇಪರ್ ಎತ್ತಿಂಗ್ ಒದ್ರಬಿಟ್ರೆ ಎಲ್ಲಾ ಇಡ್ಲಿ ಬಿದ್ದೋಗ್ಬಿಡುತ್ತೆ. ಸಾವಿರಾರು ಜನ ಫಂಕ್ಷನ್ ಬಂದಿರ್ತಾರೆ ಮದುವೆಗೆ. ಬೆಳಗಿನ ಟೈಮ್ ನೀವು ಇಡ್ಲಿ ಬೋಂಡ ಸಾಂಬಾರ್ ಈ ತರ ಮಾಡ್ಕೊಂಡ್ಬಿಟ್ಟಿದ್ರೆ ಅಷ್ಟು ಜನಕ್ಕೆ ನೀವು ಕಾಟನ್ ಬಟ್ಟೆ ಹಾಕಿ ಅದು ಒಂದೊಂದಾಗಿ ತೆಗೆದು ಮಾಡೋಕೆ ಟೈಮ್ ಆಗ್ಬಿಡುತ್ತೆ. ಫಾಸ್ಟ್ ಆಗಿ ಆಗ್ಬಿಡ್ಬೇಕಲ್ವ ನಮ್ಗೆ. ಹಂಗಾಗಿ ಆ ಪ್ಲಾಸ್ಟಿಕ್ ಪೇಪರ್ನ ಹಾಕ್ಬಿಟ್ಟು ಇಡ್ಲಿ ಬೇಯಿಸ್ಬಿಟ್ರೆ ಸುಮ್ನೆ ಆ ಪೇಪರ್ ಎತ್ತಿಂಗ್ ಅಂದ್ರೆ ಎಲ್ಲಾ ಇಡ್ಲಿಗಳು ಒಂದ್ ಕಡೆ ಬೀಳುತ್ತೆ, ಈಸಿ ಆಗ್ಬಿಡುತ್ತೆ, ಯಾವ್ದು ಸಂಪನೆ ಎಲ್ಲ ವೇಸ್ಟ್ ಆಗಲ್ಲ. ಈ ಎಲ್ಲಾ ಕಾರಣಗಳಿಂದ ಹಿಂಗೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಮಾಡ್ತಾ ಮಾಡ್ತಾ ಏನ್ ಆಗ್ತಾ ಇದೆ ಅಂತ ನಾವು ನೋಡಿದಾಗ, ಈಗ ನಾವೆಲ್ಲರೂ ನಮ್ಮ ಇಡೀ ನಮ್ಮ ಟೀಮ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಟೀಮು ಒಂದ್ ಕಡೆ ಟೂರ್ಗೆ ಹೋಗಿದ್ವಿ.
ಸೊ ಟೂರ್ಗೆ ಹೋದಾಗ ಬೆಳಿಗ್ಗೆ ನಾವು ಫ್ರೆಶ್ ಅಪ್ ಆಗ್ತೀವಿ, ಹಸು ಆಗ್ತಾ ಇರುತ್ತೆ. ಹಸು ಆದಾಗ ನಾವು ಹೋಟ್ಲಲ್ಲಿ ಹೋಗಿ ಕೇಳ್ತೀವಿ, ಏನಿದೆ ಅಂದ್ರೆ ಬಿಸಿ ಬಿಸಿ ಇಡ್ಲಿ ಇದೆ ಅಂತ ಹೇಳ್ತಾರೆ ಅವರು. ಹಸುವಾದಾಗ ಏನಾದ್ರು ಒಂದು ತುತ್ತು ಬೇಕೇ ಬೇಕಲ್ವ ನಮ್ಗೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ. ಯಾವ ವ್ಯಕ್ತಿ ಹಸುವಾದಾಗ್ಲೂ ಕೂಡ ಒಂದೊಂದು ತುತ್ತು ಅನ್ನದ ವ್ಯಾಲ್ಯೂಸ್ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹೇಳಿ. ಮನುಷ್ಯ ಒಂದು ತುತ್ತು ಅನ್ನ ತಿಂತೀವಲ್ಲ, ಅನ್ನ ತಿಂದ್ಮೇಲೆ ಅವನಿಗೆ ಪರಾಕ್ರಮ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಆ ಒಂದು ಅನ್ನವನ್ನ ಕೊಡ್ತಕ್ಕಂಥ ರೈತರಿಗೆ ನಾವೆಲ್ಲರೂ ಕೃತಜ್ಞರು. ಯಾಕಂದ್ರೆ ನಾವು ತಿಂತಕ್ಕಂಥ ಒಂದೊಂದು ತುತ್ತು ಅನ್ನದ ಹಿಂದೆ 100 ಜನ ರೈತರ ಪರಿಶ್ರಮ ಇರುತ್ತೆ. ಇವತ್ತು ಎಷ್ಟೋ ಜನ ಅನ್ನನ ಅರ್ಧಂಪರ್ಧ ಮುಕ್ಕಾಲು ಭಾಗ ಬಿಟ್ಟು ಎಲೆನಲ್ಲಿ ಹೋಗ್ತಾರೆ. ಬಟ್ ಅದನ್ನ ಬೆಳಿಬೇಕು ಅಂದ್ರೆ ಪ್ರತಿಯೊಬ್ಬ ರೈತ ಎಷ್ಟು ಬೆವರು ಸುರಿಸ್ತಾನೆ, ಎಷ್ಟು 100 ಜನ ರೈತರು ಪರಿಶ್ರಮ ಪಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ನಾವು ತಿಂತಕ್ಕಂಥ ಒಂದು ತುತ್ತು ಅನ್ನದಿಂದ 100 ಜನ ರೈತರ ಪರಿಶ್ರಮ ಇರುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂದ್ರೆ ವಿಧಿ ಇಲ್ಲ, ನಾವು ತಿನ್ನಕ್ಕಾಗಲ್ಲ. ಬಟ್ ಚೆನ್ನಾಗಿದೆ ಅಂತಂದಾಗ ಯಾಕೆ ವೇಸ್ಟ್ ಮಾಡ್ಬೇಕು ಅದನ್ನ? ಯಾವ್ದೋ ಇನ್ನೊಂದು ಜೀವಕ್ಕಾಗತ್ತಲ್ವ ಅದು. ಸೊ ಓಕೆ, ಈಗ ನಮ್ಗೆ ಹಸುವಾಗಿದೆ, ಬೆಳಗ್ಗೆ ಒಂದು ಎದುರುಗಡೆ ಹೋಟ್ಲ್ ಹತ್ರ ಹೋಗಿದ್ವಿ ನಮ್ ಟೀಮ್ ಎಲ್ಲ. ಹಸುವಾದಾಗ ಏನಾರು ಬೇಕೇ ಬೇಕು. ಅವನು ಏನ್ ರೆಡಿ ಇದೆ ಅಂತಂದ್ರೆ ಬಿಸಿ ಬಿಸಿ ಇಡ್ಲಿ ಇದೆ ಅಂತ ಹೇಳ್ತಾನೆ. ಸರಿ ಕೊಡಿ ಅಂದ್ಬಿಟ್ಟು ತಿಂತೀವಿ. ಇಡ್ಲಿನ ತಿಂದಾಯ್ತು. ಇಡ್ಲಿ ತಿಂದಾದ್ಮೇಲೆ ಅವನು ಪ್ಲಾಸ್ಟಿಕ್ ಪೇಪರ್ ಬೇಯಿಸಿದ್ರೆ ನಿಜವಾಗ್ಲೂ ತಪ್ಪು ಮಾಡಿದವ್ರು ಯಾರು? ಹೋಟೆಲ್ ಅವನು ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಬೇಯಿಸಿದ್ದಾರೆ. ಸೊ ಆ ಇಡ್ಲಿ ಬೇಯ್ಬೇಕಾದ್ರೆ ಎಷ್ಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಇಡ್ಲಿ ಬೇಯುತ್ತೆ? 100 ಡಿಗ್ರಿ ಟೆಂಪರೇಚರ್ ಅಲ್ಲಿ ಇಡ್ಲಿ ಬೇಯುತ್ತೆ. ಪ್ಲಾಸ್ಟಿಕ್ ಪೇಪರ್ ಕರಗೋದಕ್ಕೆ ಎಷ್ಟು ಡಿಗ್ರಿ ಟೆಂಪರೇಚರ್ ಬೇಕು? 100 ಡಿಗ್ರಿ ಟೆಂಪರೇಚರ್ ಅಲ್ಲಿ ಪ್ಲಾಸ್ಟಿಕ್ ಕರಗುತ್ತೆ. ಸೊ ಎರಡು 100 ಡಿಗ್ರಿ ಟೆಂಪರೇಚರ್ ಅಲ್ಲಿ ಆಗ್ತಕ್ಕಂಥದ್ರಿಂದ ಆ ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಒಂದು ಕಣ, ಆ ಪ್ಲಾಸ್ಟಿಕ್ ಒಂದು ಕರಗದಾಗ ಇಡ್ಲಿಲಿ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಕಣ ಅಂಟ್ಕೊಳ್ತಾ ಬರುತ್ತೆ. ಸೊ ಅಂಟ್ಕೊಂಡದ್ನ ನಾವು ತಿಂತೀವಿ. ಬಿಸಿ ಬಿಸಿ ಇಡ್ಲಿ ಚೆನ್ನಾಗಿದೆ ಅಂತ ಹೇಳಿ ತಿಂದ್ವಿ. ಬಟ್ ತಿಂದಾಗ ಅವತ್ತೇ ನಮ್ಗೆ ಪ್ರಾಬ್ಲಮ್ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗಲ್ಲ ಸ್ನೇಹಿತರೆ. ನಾವು ತಿಂದಂತ ಆಹಾರ ನಮ್ಮ ಡೈಜೆಸ್ಟ್ ಸಿಸ್ಟಮ್ಗೆ ಹೋಗುತ್ತೆ, ಅಲ್ಲಿ ಜೀರ್ಣಾಂಗ ವ್ಯವಸ್ಥೆಯಿಂದ ಹೋಗುತ್ತೆ, ಡೈಜೆಷನ್ ಆಗುತ್ತೆ. ಅದು ಬ್ಲಡ್ ಜೊತೆಗೆ ಹೋಗ್ಬೋದು ಅಥವಾ ಇನ್ಯಾವುದೋ ಆರ್ಗನ್ಸ್ ಅಲ್ಲಿ ಹೋಗ್ಬೋದು. ಯಾವುದೇ ಆರ್ಗನ್ ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಉಳ್ಕೋಬಹುದು, ಸ್ಮಾಲ್ ಇಂಟೆಸ್ಟೈನ್ ಉಳ್ಕೋಬಹುದು, ಬೋವೆಲ್ ಅಲ್ಲಿ ಉಳ್ಕೋಬಹುದು. ಈ ತರ ಅದು ತುಂಬಾ ಇದೆ ಸಬ್ಜೆಕ್ಟ್ ಹೇಳ್ತಾ ಹೋಯ್ತು ಅಂತಂದ್ರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ದೇಹದಲ್ಲಿ ಉಳ್ಕೊಂಡಾಗ ಅದ್ ಏನಾಗುತ್ತೆ ನೆಕ್ಸ್ಟ್ ಒಂದು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಟೈಮಲ್ಲಿ ನಮ್ಮ ದೇಹದಲ್ಲಿ ಬೇಡದಂತ ಟಾಕ್ಸಿನ್ಸ್ ಯಾವಾಗ ಉಳ್ಕೊಂಡ್ಬಿಡುತ್ತೋ ಅದು ಏನಾಗುತ್ತೆ? ಉಲ್ಬಣ ಆಗ್ತಾ ಬರುತ್ತೆ. ಯಾವಾಗ ಉಲ್ಬಣ ಆಗುತ್ತೆ ಅಂದ್ರೆ, ಮನುಷ್ಯನ ದೇಹಕ್ಕೆ ಯಾವಾಗ ಸರಿಯಾದ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ವೋ, ಸರಿಯಾದ ರೀತಿ ಆಕ್ಸಿಜನ್ ಸಪ್ಲೈ ಆಗಲ್ವೋ, ಎಲ್ಲಿ ಆ ಒಂದು ಬೇಡದಂತ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಇದೆಯೋ, ಬೇಡದಂತ ಒಂದು ಫಾರಿನ್ ಬಾಡಿ ನಮ್ಮ ದೇಹದಲ್ಲಿ ಸೇರ್ಕೊಂಡಿದೆಯೋ, ಅದು ಏನಾಗುತ್ತೆ? ಉಲ್ಬಣ ಆಗ್ಬಿಡುತ್ತೆ. ಉಲ್ಬಣ ಆಗೋದಕ್ಕೆ ಮೇನ್ಲಿ ಕಾರಣ ಏನು ಅಂತಂದ್ರೆ, ರಕ್ತ ಪರಿಚಲನೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ, ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗ್ಲಿಲ್ಲ ಅಂದ್ರೆ, ಯಾವ ಭಾಗದಲ್ಲಿ ಬೇಡದಂತ ಒಂದು ಟಾಕ್ಸಿನ್ಸ್ ಇದೆಯೋ, ಫಾರಿನ್ ಬಾಡಿ ಇದೆಯೋ, ಆ ಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೈಸ್ ಆಗಕ್ ಸ್ಟಾರ್ಟ್ ಆಗ್ತದೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಆ ಭಾಗದಲ್ಲಿ ಉತ್ಪಾದನೆ ಆಗ್ತಾ ಬರುತ್ತೋ, ಆ ಬೇಡದಂತ ಟಾಕ್ಸಿನ್ಸ್ ಅದರ ಕೆಲಸನ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ಒಂದು ಸೆಲ್ ಅನ್ನ ಹಾಳು ಮಾಡುತ್ತೆ ನಮ್ಮ ದೇಹದಲ್ಲಿ. ಹಾಳು ಮಾಡೋದು ಯಾವ ತರ ಮಾಡುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನಾರ್ಮಲ್ ಸೆಲ್ಸ್ ಯಾವಾಗ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್, ಪ್ರಾಪರ್ ಆಕ್ಸಿಜನ್ ಸಪ್ಲೈ ಆಗಲ್ವೋ, ಅದು ಆ ಒಂದು ರಚನೆ ಅಂದ್ರೆ ಅದು ಆಕಾರ ಏನಿರುತ್ತೆ ಸೆಲ್ಸ್ ಒಂದು ನಿಜ ರೂಪ ಏನಿರುತ್ತೆ ಅದರಲ್ಲಿ ಬದಲಾವಣೆ ಆಗ್ತಾ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಸೆಲ್ಸ್, ನಾರ್ಮಲ್ ಸೆಲ್ಸ್ ಗ್ರೌತ್ ಸೆಲ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಗ್ರೌತ್ ಸೆಲ್ಸ್ ಆದ್ಮೇಲೆ ಆ ಗ್ರೌತ್ ಸೆಲ್ಸ್ ಏನಿದೆ ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಈ ನಾರ್ಮಲ್ ಸೆಲ್ಸ್ ಗ್ರೌತ್ ಸೆಲ್ಸ್ ಆಗಿದೆ. ಗ್ರೌತ್ ಸೆಲ್ಸ್ ಬಂದು ಟ್ಯೂಮರ್ ಸೆಲ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಟ್ಯೂಮರ್ ಸೆಲ್ಸ್ ಬಂದು ಮೆಟಾಸೈಸ್ ಅಂತೆ ಆಗುತ್ತೆ. ಯಾವಾಗ ಮೆಟಾಸೈಸ್ ಅಂತ ಆಗುತ್ತೋ ಆವಾಗ ನನ್ನ ದೇಹದಲ್ಲಿ ಏನೋ ಬದಲಾವಣೆಗಳಾಗ್ತಾ ಇದೆ. ಅದು ಬ್ಲಡ್ ಅಲ್ಲಿ ಇರ್ಬೋದು, ಲಿವರ್ ಅಲ್ಲಿ ಇರ್ಬೋದು, ಬೋನ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ಆರ್ಗನ್ಸ್ ಅಲ್ಲಿ ಇರ್ಬೋದು, ಹೊರಭಾಗದಲ್ಲಿ ಇರ್ತಕ್ಕಂಥ ಗೆಡ್ಡೆಗಳಿರ್ಬೋದು, ಲಂಗ್ಸ್ ಅಲ್ಲಿ ಇರ್ಬೋದು. ಈ ತರ ಯಾವುದೇ ಒಂದು ಭಾಗದಲ್ಲಿ ಪ್ರಾಬ್ಲಮ್ಗಳು ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಡಾಕ್ಟರ್ ಹತ್ರ, ಅಲೋಪತಿ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ಚೆಕ್ ಮಾಡಿದಾಗ ಪರ್ಟಿಕ್ಯುಲರ್ ಜನರಲ್ ಹಾಸ್ಪಿಟಲ್ಗಳಲ್ಲಿ ಇದನ್ನ ಫೈಂಡ್ ಔಟ್ ಮಾಡಕ್ ಆಗಿಲ್ಲ ಅಂತಂದ್ರೆ, ಇಲ್ಲ ನೀವು ಇಂಥ ಕಡೆ ಹೋಗಿ ಅಂತೇಳಿ ನಮಗೆ ಮಾಹಿತಿನ ಕೊಡ್ತಾರೆ. ಫೈನಲಿ ನಾವು ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಗಳು. ಅಲ್ಲಿ ಹೋಗಿ ನಾವು ಆಂಕಾಲಜಿ ಡಿಪಾರ್ಟ್ಮೆಂಟ್ ನ ಚೆಕ್ ಮಾಡ್ತೀವಿ. ಆಂಕಾಲಜಿ ಡಿಪಾರ್ಟ್ಮೆಂಟ್ ಹೋದಾಗ ಅವ್ರು ಏನ್ ಮಾಡ್ತಾರೆ, ನಮ್ಗೆ ನಿಖರವಾಗಿ ಅದನ್ನ ಚೆಕ್ ಮಾಡ್ಬೇಕು. ಒಂದು ಕ್ಯಾನ್ಸರ್ನ, ಅದು ಯಾವುದೇ ವಿಧವಾದ ಕ್ಯಾನ್ಸರ್ ಇರ್ಬೋದು, ಅದನ್ನ ನಿಖರವಾಗಿ ಚೆಕ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬಯಾಪ್ಸಿನ ಮಾಡ್ತಾರೆ.
ಸೊ ಬಯಾಪ್ಸಿ ಮಾಡಿದಾಗ ನಮ್ಗೆ ನಿಖರವಾಗಿ ಆ ಕ್ಯಾನ್ಸರ್ ಅಂತ ಗೊತ್ತಾಗ್ತಾ ಬರುತ್ತೆ. ಅದಾದ್ಮೇಲೆ ಪರ್ಟಿಕ್ಯುಲರ್ ಪ್ಲೇಸ್ ಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಕ್ಯಾನ್ಸರ್ ಇದೆಯೋ ಅದ್ರ ಮೇಲೆ ಡಿಫ್ರೆಂಟ್ ಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಮೆಮೋಗ್ರಾಮ್ ಅಂತ ಮಾಡ್ತಾರೆ. ಫಸ್ಟ್ ಬೇಸಿಕ್ ಬಂದು ಬಯಾಪ್ಸಿ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಯಾವ್ಯಾವ ಭಾಗದಲ್ಲಿ ಕ್ಯಾನ್ಸರ್ ಅಂಶ ಇದೆಯೋ ಅದ್ರ ಮೇಲೆ ಯಾವ ಟೆಸ್ಟ್ ಅವಶ್ಯಕತೆ ಇದೆ ಅನ್ನೋದು ಬರುತ್ತೆ ಮನುಷ್ಯನಿಗೆ. ಆಯಾ ಟೆಸ್ಟ್ ಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮೆಮೋಗ್ರಾಮ್ ಅಂತ ಮಾಡ್ತಾರೆ, ಸಿಟಿ ಆಂಜಿಯೋ ಅಂತ ಮಾಡ್ತಾರೆ, ಎಷ್ಟೋ ಕಡೆ ಸ್ಕ್ಯಾನಿಂಗ್ ಗಳ ಅವಶ್ಯಕತೆ ಇರುತ್ತೆ. ಸೊ ಈ ತರ ಎಲ್ಲ ಆದ್ಮೇಲೆ ಆ ಒಂದು ಕ್ಯಾನ್ಸರ್ ಅಂಶ ಅದು ಒಂದು ನಾರ್ಮಲ್ ಸೆಲ್ಸ್ ಕ್ಯಾನ್ಸರ್ ಇದೆಯೋ ಅಥವಾ ತುಂಬಾ ಬಹಳ ತೊಂದರೆ ಕೊಡ್ತಕ್ಕಂಥ ಕ್ಯಾನ್ಸರ್ ಸೆಲ್ಸ್ ಇದೆ, ಇದೆಲ್ಲ ವಿಂಗಡಣೆ ಮಾಡ್ತಾ ನೋಡಿದಾಗ ಒಬ್ಬ ಮನುಷ್ಯನ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಆವಾಗ ಆಲೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ನ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ಅಲ್ಲಿ ಸ್ನೇಹಿತರೆ, ನೀವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇತ್ತು ಅಂದ್ರೆ ಆರಾಮಾಗಿ ಅದನ್ನ ಗುಣ ಮಾಡ್ತಕ್ಕಂಥ ಟೆಕ್ನಾಲಜಿ ಇವತ್ತು ಇದೆ. ನಾವು ಸರಿಯಾದ ರೀತಿ ಅದಕ್ಕೆ ಸ್ಪಂದಿಸಿದ್ರೆ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇತ್ತು ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಬಟ್ ಸಾಧ್ಯವಾದಷ್ಟು ಕನಿಷ್ಠ ಪ್ರತಿಶತ ನೀವು WHO ರಿಪೋರ್ಟ್ ಪ್ರಕಾರ ಅಥವಾ ಒಂದು ಡಾಟಾನ ಚೆಕ್ ಮಾಡೋದ್ರ ಪ್ರಕಾರ ನೋಡಿದ್ರೆ 100 ಜನದಲ್ಲಿ 75 ಜನ ಅರ್ಲಿ ಸ್ಟೇಜ್ ಅಲ್ಲಿ ಹೋಗಿ ನಾವ್ ಯಾರು ಚೆಕ್ ಮಾಡ್ಸಲ್ಲ. ಯಾಕೆ ಅಂತಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇರ್ತಕ್ಕಂಥ ಅಂಶ ನಮ್ಗೆ ಗೊತ್ತೇ ಆಗಲ್ಲ. ಪ್ರತಿಶತ 75% ಜನಕ್ಕೆ ಕ್ಯಾನ್ಸರ್ ಗೊತ್ತಾಗ್ತಕ್ಕಂಥದ್ದೇ ಥರ್ಡ್ ಸ್ಟೇಜ್ ಆದ್ಮೇಲೆ. ಜನರಲ್ ಹೋಗಿ ನಾವು ಯಾರು ಬಾಡಿ ಚೆಕಪ್ ಮಾಡಲ್ಲ, ಜನರಲ್ ಚೆಕಪ್ ಗಳನ್ನ ಮಾಡ್ಕೊಳ್ಳಲ್ಲ. ಸೊ ಕ್ಯಾನ್ಸರ್ ಸಂಬಂಧಪಟ್ಟಂತ ಟೆಸ್ಟ್ ಗಳನ್ನ ನಾವು ಮಾಡ್ಕೊಳ್ಳಲ್ಲ. ಬಟ್ ಆ ನಿಜವಾದ ಪ್ರಾಬ್ಲಮ್ ಮನುಷ್ಯನಿಗೆ ಗೊತ್ತಾಗಂತದ್ದು ಇಂಡಿಯಾದಲ್ಲಿ 75% ಜನಕ್ಕೆ 100 ಜನದಲ್ಲಿ ಥರ್ಡ್ ಸ್ಟೇಜ್ ಆದ್ಮೇಲೆ ನಮಗೆ ಕ್ಯಾನ್ಸರ್ ಗೊತ್ತಾಗುತ್ತೆ, ಡಿಟೆಕ್ಟ್ ಆಗುತ್ತೆ. ನೀವು ಆ ಹಿಸ್ಟ್ರಿನ ಚೆಕ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಅದಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀವಿ. ಡಾಕ್ಟರ್ ಹತ್ರ ತೋರಿಸೋವ್ರಿಗೆ ಎಷ್ಟೋ ಜನ ಒಂದು 20% ಜನ 20-22% ಜನ ಫೋರ್ತ್ ಸ್ಟೇಜ್ಗೂ ಕೂಡ ಹೊಟ್ಟೋಗಿರ್ತಾರೆ. ಫೋರ್ತ್ ಸ್ಟೇಜ್ ಅಂದ್ರೆ ಏನು? ಈಗ ಡಯಾಬಿಟಿಕ್ ಏನೋ ಕ್ಯಾನ್ಸರ್ ಸಬ್ಜೆಕ್ಟ್ ಇದೆ, ಯಾರಿಗೋ ನಮ್ಮ ಕುಟುಂಬದವ್ರಿಗೆ ಬೇರೆಯವ್ರಿಗೆ ಎಲ್ರಿಗೂ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ತೀವಿ. ಅವರೆಲ್ಲ ಹೇಳಿದ್ಮೇಲೆ ಈ ತರ ಫೋರ್ತ್ ಸ್ಟೇಜ್ ಅಲ್ಲಿ ಇದೆ ಇದು ಅಂತಾರೆ. ಫೋರ್ತ್ ಸ್ಟೇಜ್ ಅಂದ್ರೆ ಏನು? ಈಗ ಯಾವುದೋ ಒಂದು ಕ್ಯಾನ್ಸರ್ ಕಣ ಒಂದು ಆರ್ಗನ್ಸ್ ಅಲ್ಲಿ ಶುರುವಾಗುತ್ತೆ. ಯಾವುದೇ ಆರ್ಗನ್ ಇರ್ಬೋದು, ಅದು ಬ್ಲಡ್ ಅಲ್ಲಿ ಇರ್ಬೋದು, ಲಿವರ್ ಅಲ್ಲಿ ಇರ್ಬೋದು, ಲಂಗ್ಸ್ ಅಲ್ಲಿ ಇರ್ಬೋದು, ಬೋನ್ ಅಲ್ಲಿ ಇರ್ಬೋದು, ಬ್ರೈನ್ ಅಲ್ಲಿ ಇರ್ಬೋದು, ಚೆಸ್ಟ್ ಅಲ್ಲಿ ಇರ್ಬೋದು. ಈ ತರ ಡಿಫ್ರೆಂಟ್ ಎಲ್ಲೇ ಭಾಗದಲ್ಲಿ ಕ್ಯಾನ್ಸರ್ ಶುರುವಾದ್ರೂ ಅದು ತುಂಬಾ ಜಾಸ್ತಿ ಆಗಿ ಎಲ್ಲಾ ಭಾಗಗಳಿಗೂ ಹರಡುತ್ತೆ. ಈಗ ಸಪೋಸ್ ಎಲ್ಲೋ ಒಂದ್ ಕಡೆ ಕ್ಯಾನ್ಸರ್ದು ಒಂದು ಗೆಡ್ಡೆ ಇದೆ ಅಂತಂದ್ರೆ ಅದು ಎಲ್ಲಾ ಭಾಗದಲ್ಲೂ ಹರಡ್ಬಿಡುತ್ತೆ. ಎಲ್ಲಾ ಭಾಗದಲ್ಲೂ ಆಲ್ರೆಡಿ ಬೇರೆ ಬೇರೆ ಆರ್ಗನ್ಗಳನ್ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತಲ್ಲ, ಆ ಒಂದು ಸ್ಟೇಜ್ ಅನ್ನ ಆಲೋಪತಿನಲ್ಲಿ ಕ್ಯಾನ್ಸರ್ ಅಲ್ಲಿ ಫೋರ್ತ್ ಸ್ಟೇಜ್ ಅಂತ ಕರೀತಾರೆ. ಸೊ ಬೇರೆ ಎಲ್ಲಾ ಆರ್ಗನ್ಸ್ ಹಾಳಾಗೋಗ್ತಿದೆ ಅದರಿಂದ ಅಂತ ಹೇಳಿದ್ರೆ ಅದನ್ನ ಮತ್ತೆ ರಿಕವರಿ ಮಾಡ್ತಕ್ಕಂಥ ಚಾನ್ಸಸ್ ಕಡಿಮೆ. ಮತ್ತೆ ಹೆಂಗೆ ಕ್ಯಾನ್ಸರ್ ಮನುಷ್ಯನಿಗೆ ಉಲ್ಬಣ ಆಗುತ್ತೆ ಅಂತ ನಾವು ನೋಡಿದಾಗ, ಎಲ್ಲಿ ನಮ್ಗೆ ಬೇಡದಂತ ಸೆಲ್ಸ್ ಇದೆ ಅದು ಈ ತರ 10 ವರ್ಷ 15 ವರ್ಷದಲ್ಲಿ ಏನಾಗುತ್ತೆ, ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗ್ಲಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗ್ತಾ ಬರುತ್ತೆ, ಅದು ಉಲ್ಬಣ ಆಗ್ಬಿಡುತ್ತೆ. ಉಲ್ಬಣ ಆದಾಗ ಒಂದು ಸೆಲ್ ಅನ್ನ ಹಾಳು ಮಾಡುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ನೋಡಿ, ಒಂದು ಸೆಲ್ ಹಾಳಾಗ್ತಾ ಇದೆಯಲ್ವಾ, ಆ ಸೆಲ್ ಒಳಗಡೆ ಏನಿದೆ ಅಂತ ಹೇಳಿದೆ ನಾನು ಮೊನ್ನೆ ನಿಮ್ಗೆ, DNA ಇದೆ ಅಂತ ಹೇಳಿದೆ. ಮೈಟೋಕಾಂಡ್ರಿಯಾ ಬಗ್ಗೆ ಮಾತಾಡಿದೆ, ATP ಸೆಲ್ಸ್ ಬಗ್ಗೆ ಮಾತಾಡಿದೆ, DNA ಬಗ್ಗೆ ಮಾತಾಡಿದೆ. DNA ಏನ್ ಮಾಡುತ್ತೆ ಅಂತ ಹೇಳಿದ್ದೆ, ಒಬ್ಬ ಮನುಷ್ಯನ ರೂಪುರೇಷವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ತಾಕತ್ ಇರ್ತಕ್ಕಂಥದ್ದು DNA-ಗೆ, ಅದು ಸೆಲ್ ಒಳಗಡೆ ಇದೆ. ಡಿಯಾಕ್ಸಿರಿಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳಿದ್ದೆ ನಾನು. ಈಗ ನೋಡಿ, ಕ್ಯಾನ್ಸರ್ ಸಬ್ಜೆಕ್ಟ್ ಅಲ್ಲಿ ಆ ಸೆಲ್ಲು ನಾರ್ಮಲ್ ಸೆಲ್ಸ್ ಗ್ರೋತ್ ಸೆಲ್ಸ್ ಆಗಿ ಟ್ಯೂಮರ್ ಸೆಲ್ಸ್ ಆಗೋಗಿದೆ, ಆಮೇಲೆ ಮೆಟಾಸೈಸ್ ಆಗೋಗಿದೆ. ಅಂದ್ರೆ ಈ ಸೆಲ್ಲು ಯಾವಾಗ ಅದು ರೋಗಕ್ಕೆ ಒಳಗಾಯ್ತೋ ಆ ಒಳಗಡೆ DNA ಏನಿದೆಯೋ ಅದು ವೀಕ್ ಆಗ್ಬಿಡುತ್ತೆ, ಇಮ್ಯುನಿಟಿ ಕಡಿಮೆ ಆಗ್ಬಿಡುತ್ತೆ. ಯಾವಾಗ DNA ಅದ್ರ ಕೆಲಸವನ್ನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಡುತ್ತೋ ಆವಾಗ ನಮ್ಮ ದೇಹದಲ್ಲಿ ವಿಚಿತ್ರವಾದ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಆ ವಿಚಿತ್ರವಾದ ಪ್ರಕ್ರಿಯೆ ಏನು ಅಂತಂದ್ರೆ, ಮೊನ್ನೆ ನಿಮ್ಗೆ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ DNA ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ನಾನು, ನನ್ನ ದೇಹದಲ್ಲಿ ಕೈಯಲ್ಲಿ ಒಂದು ಗಾಯ ಆಗ್ಬಿಟ್ಟಿದೆ, ಏನೋ ಒಳಗಡೆ ಕಿತ್ತೋಗ್ಬಿಟ್ಟು ಇಷ್ಟುದ್ದು 2 ಇಂಚು ದೋಬೆ ತರ ಆಗ್ಬಿಟ್ಟೈತೆ ನನ್ನ ಕೈ. ಇದು ಗಾಯ ನ್ಯಾಚುರಲ್ ಆಗಿ ಹೀಲಿಂಗ್ ಆಗ್ತಾ ಬರುತ್ತೆ ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ. ನನ್ನ ಸ್ಕಿನ್ ಲೆವೆಲ್ ಬರೋವರೆಗೂ ಕೂಡ ಗಾಯ ವಾಸಿ ಆಗುತ್ತೆ. ಸ್ಕಿನ್ ಲೆವೆಲ್ ಬಂದಾದ್ಮೇಲೆ ಬೆಳವಣಿಗೆನ ನಿಲ್ಸುತ್ತೆ, ಅಲ್ಲಿವರೆಗೂ ಬೆಳವಣಿಗೆ ಆಗುತ್ತೆ. ಆ ಮಜಲ್ಸ್ ಇದೆಲ್ಲ ಟಿಶ್ಯೂಸ್ ಎಲ್ಲ ರೀಬಿಲ್ಡ್ ಆಗ್ತಾ ಆಗ್ತಾ ಆ ಏನು ಕುಳಿ ಆಗೋಗಿರೋ ಗಾಯ ವಾಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಕುರ ಮೂಡುತ್ತೆ ಗೊತ್ತಲ್ವಾ, ಇನ್ನು ಈಸಿಯಾಗಿ ಅರ್ಥ ಆಗ್ಬಿಡ್ಬೇಕು ಅಂತಂದ್ರೆ,
ಆ ಕುರ ಮುಡಿದಾಗ ಮೊಳಕೆ ತರ ಇರುತ್ತೆ. ಆ ಮೊಳಕೆ ಎಷ್ಟು ದೊಡ್ಡವಾಗಿರುತ್ತೆ ಅಂದ್ರೆ ಕೆಲವ್ರು ಭಯ ಆಗುತ್ತೆ ನೋಡಕ್ಕೆ. ಅಂದ್ರೆ ಆ ಬಿಳಿ ಒಂದು ಇದೇನಿರುತ್ತೆ ಮೊಳಕೆ ಇರುತ್ತೋ ಅದ್ ಈಚೆ ಬಂದಾಗ ಸ್ವಲ್ಪ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ. ಅದೆಲ್ಲ ಫಸ್ಟ್ ಆಮೇಲೆ ಈಚೆ ಬಂದಾಗ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದ್ಮೇಲೆ ಅದನ್ನ ನೋಡಿದ್ರೆ ಒಳಗಡೆ ಏನಪ್ಪ ಇಷ್ಟೊಂದು ದೊಡ್ಡ ಗಾಯ ಆಗೋಗಿದೆ, ಇಷ್ಟು ಡೆಪ್ತ್ ಇದೆ ಅಂತ ನಮ್ಗೆ ಫೀಲ್ ಆಗುತ್ತೆ ನೋಡಿದಾಗ, ಗೊತ್ತೇ ಆಗುತ್ತೆ. ಸೊ ಇದಾದ್ಮೇಲೆ ಗಾಯ ವಾಸಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೆ ವಾಸಿ ಆಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಚರ್ಮದ ಲೆವೆಲ್ ಏನಿದೆಯೋ ಅಲ್ಲಿವರೆಗೆ ಬೆಳೆಯವರೆಗೂ ಕೂಡ ಮಜಲ್ಸ್ ಬೆಳವಣಿಗೆ ಆಗುತ್ತೆ, ಟಿಶ್ಯೂಸ್ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆನ ಮಾಡ್ತಕ್ಕಂಥದ್ದು, ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ದೇಹದ ಸೆಲ್ಸ್ ಒಳಗಿರ್ತಕ್ಕಂಥ DNA ಸ್ನೇಹಿತರೆ. ಆ ಲೆವೆಲ್ ವರೆಗೆ ಬಂದು ಬೆಳೆಸುತ್ತೆ. ಬೆಳೆದಾದ್ಮೇಲೆ ಆ ಬೆಳವಣಿಗೆನ ನಿಲ್ಸುತ್ತೆ. ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು DNA ಅಂತ ಹೇಳಿದೆ. ನೀವು ಇದು ಕ್ಯಾನ್ಸರ್ ಸಬ್ಜೆಕ್ಟ್ ಅಲ್ಲಿ ನೋಡಿದಾಗ, ಸೊ ಈ ತರ ಒಂದು ನಮ್ಗೆ ರಕ್ತ ಪರಿಚಲನೆ ಆಗದೇನೆ, ಆಕ್ಸಿಜನ್ ಸಪ್ಲೈ ಆಗದೇನೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್ ಕಡಿಮೆ ಅಂದ್ರೆ ಅದರ ಸಾಮರ್ಥ್ಯ ಕಡಿಮೆ ಆಗ್ತಿದೆ ಅಂದ್ರೆ ಒಳಗೆ DNA ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಸೊ ಯಾವಾಗ DNA ಕೂಡ ರೋಗಗ್ರಸ್ತ ಆಗುತ್ತೋ ಆ ಕ್ಯಾನ್ಸರ್ ಸೆಲ್ಸ್ ಇಂದ ಆ ಬೇಡದಂತ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಇರ್ತಲ್ಲ, ಅದರಿಂದ ಒಂದು ಸೆಲ್ಸ್ ಅನ್ನ ಹಾಳು ಮಾಡುತ್ತೆ. ಒಂದು ಸೆಲ್ಸ್ ಯಾವಾಗಲೂ ಸುಮ್ನಿರಲ್ಲ, ಸೆಲ್ಸ್ ಗಳು ಯಾವಾಗಲೂ ಜೊತೆ ಇರುತ್ತೆ. ಒಂದು ಸೆಲ್ ಹಾಳಾದ್ರೆ ಪಕ್ಕದನ್ನ ಬಿಡಲ್ಲ, ಅದು ಅದನ್ನ ಹಾಳು ಮಾಡುತ್ತೆ. ಈ ತರ ಜೊಮೆಟ್ರಿಕಲ್ ಗ್ರೋತ್ ಅಲ್ಲಿ ಸೆಲ್ಸ್ ಅನ್ನ ಹಾಳು ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಹಾಳಾಗ್ತಕ್ಕಂಥ ಪ್ರಕ್ರಿಯೆನಲ್ಲಿ ಸೆಲ್ಸ್ ಒಳಗಡೆ DNA ಕೂಡ ಅದ್ರ ಸಾಮರ್ಥ್ಯನ ಕಳ್ಕೊಂಡ್ಬಿಡುತ್ತೆ. ಯಾವಾಗ DNA ಸಾಮರ್ಥ್ಯ ಕಳ್ಕೊಂಡ್ಬಿಡುತ್ತೋ ಆ ಬೆಳವಣಿಗೆ ಅಂತಕ್ಕಂಥದ್ದು ಆ DNA ಕಂಟ್ರೋಲ್ನ ತಪ್ಪಿಬಿಡುತ್ತೆ. ಅದಾದಾಗ್ಲೇನೆ ಕ್ಯಾನ್ಸರ್ ಉಲ್ಬಣ ಆಗ್ತಕ್ಕಂಥದ್ದು. ಅಂದ್ರೆ ಆಟೋಮೆಟಿಕ್ ಆಗಿ ಒಂದು ಸೆಲ್ಸ್, 2 ಸೆಲ್ಸ್ ಆಗಿ 3 ಸೆಲ್ಸ್ ಆಗಿ DNA ಕಂಟ್ರೋಲ್ನ ತಪ್ಪದ್ಮೇಲೆ ಒಂದು ಗಾಯ ಫಿಲಪ್ ಆಗಿ ಬೆಳೆಯವರೆಗೆ ಎಲ್ಲಿವರೆಗೆ ಸ್ಕಿನ್ ಲೆವೆಲ್ ವರೆಗೆ ಬೆಳೀತಿತ್ತು, ಅದಾದ್ಮೇಲೆ ಬೆಳೆಯಲ್ವ ಅದನ್ನ ಕಂಟ್ರೋಲ್ ಮಾಡ್ತಿದ್ದು DNA. ಯಾವಾಗ ಕಂಟ್ರೋಲ್ ಮಾಡತಕ್ಕಂಥ ಸಾಮರ್ಥ್ಯನ DNA ಕಳ್ಕೊಂಡ್ಬಿಡುತ್ತೋ ಸೆಲ್ಸ್ ವೀಕ್ ಆಗಿ, ಆವಾಗ ವಿಚಿತ್ರವಾಗಿ ಅದು ಬೆಳ್ಕೊಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನೇ ನಾವು ಡಿಫ್ರೆಂಟ್ ಆಗಿ ಬೆಳೀತಕ್ಕಂಥ ಕ್ಯಾನ್ಸರ್ ಗೆಡ್ಡೆಗಳು ಅಂತ ಹೇಳೋದು. ಸಪೋಸ್ DNA ಗಾಯ ಆದಾಗ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಅದ್ ಹಂಗೆ ಬೆಳ್ಕೊಂಡು ನಮ್ ಸ್ಕಿನ್ ಇಂದ ಮೇಲಕ್ಕೆ ಎಲ್ಲೋ ಬೆಳ್ಕೊಂಡ್ ಹೋಗ್ಬಿಡೋದು. ಈ ತರ ಪ್ರಕ್ರಿಯೆಗಳಾಗ್ತಕ್ಕಂಥದ್ದು DNA ಅದರ ಸಾಮರ್ಥ್ಯವನ್ನ ಕಳ್ಕೊಂಡಾಗ ಸ್ನೇಹಿತರೆ. ಬಟ್ ಇದೆಲ್ಲದ್ರ ಮೂಲ ಹುಡಿಕೊಂಡು ಹೋದಾಗ ನಾವು ಎಲ್ಲಿಂದ ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಯ್ತು ಅಂತ ನಾವು ನೋಡ್ತಾ ಬಂತು ಅಂತಂದ್ರೆ, ಎಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಗೆ ಕ್ಯಾನ್ಸರ್? ನಾವೆಲ್ಲರೂ ಹೋಗಿ ಎಲ್ಲೋ ಒಂದ್ ಕಡೆ ಇಡ್ಲಿ ತಿಂದಿದ್ವಿ, ಅಥವಾ ಇನ್ಯಾವುದೋ ಬರೀ ಎಕ್ಸಾಂಪಲ್ ಕೊಡ್ತಾ ಇರೋದು. ಈ ತರ ಸಾವಿರ ಕಾರಣಗಳಿದೆ. ಸುಮಾರು ಕಾರಣಗಳನ್ನ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಬೇಕಾದ್ರೆ ನಾನು. ಬಟ್ ನಮ್ಗೆ ಕೊಡ್ತಕ್ಕಂಥ ಇರ್ತಕ್ಕಂಥ ಟೈಮಲ್ಲಿ ಎಷ್ಟನ್ನ ಇನ್ಫಾರ್ಮೇಶನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ತುಂಬಾ ಸಿಂಪಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಇಡ್ಲಿ ತಿಂದಂತ ಕಡೆ ಏನಾಯ್ತು ನಮ್ಗೆ, ಅಲ್ಲಿ ಹಾಕಿರ್ತಕ್ಕಂಥ ಪ್ಲಾಸ್ಟಿಕ್ ಇಂದ ಬೇಯ್ತಕ್ಕಂಥ ಇಡ್ಲಿನಲ್ಲಿ ಪ್ಲಾಸ್ಟಿಕ್ ಕಣ ನಮ್ ದೇಹಕ್ಕೆ ಬಂದಿತ್ತು. ಸೊ ಬಂದಾದ್ಮೇಲೆ ನಮ್ಗೆ ನಿಜವಾದ ರೀತಿ ರಕ್ತ ಪರಿಚಲನೆ ಆಗಿದ್ರೆ, ನಿಜವಾದ ರೀತಿ ಆಕ್ಸಿಜನ್ ಸಪ್ಲೈ ಆಗಿದ್ರೆ ಆ ಟಾಕ್ಸಿನ್ಸ್ ನ ಆಚೆ ಆಗ್ತಾ ಇತ್ತು. ನೋಡಿ, ಈ ಸಬ್ಜೆಕ್ಟ್ ನಾನು ಈ ಬಯೋಟೋರಿಯಂ ಹೊಂದಿಸ್ಕೊಳ್ಳಿ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ ನಾನು. ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಆರ್ಟ್ಫುಲ್ ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದ್ರೆ, ಯಾಕೆಂತಂದ್ರೆ ಇಡೀ ಪ್ರಪಂಚಕ್ಕೆ ಸಿಗ್ತಕ್ಕಂತ, ಮನುಕುಲಕ್ಕೆ ಸಿಗ್ತಕ್ಕಂತ ಒಂದು ಆಕ್ಸಿಜನ್ ನ ಆ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಗೆ ಸರಿಯಾಗಿ ಸಪ್ಲೈ ಆಗ್ತಾ ಇತ್ತು ಅಂತಂದ್ರೆ ಅಷ್ಟು ಪ್ರಾಪರ್ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಸಪ್ಲೈ ಆಗುತ್ತೆ. ಸೊ ಈ ಒಂದು ಬೇಸ್ ಅನ್ನ ಇಟ್ಕೊಂಡು ಇವತ್ತು ಮನುಷ್ಯನಿಗೆ ಏನು ಮೂಲಭೂತವಾಗಿ ಕಡಿಮೆ ಆಗ್ತಾ ಇದೆ, ಆಕ್ಸಿಜನ್ ಸಪ್ಲೈ ಆಗ್ತಕ್ಕಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಇದ್ರ ಮೂಲ ಏನು ಅಂತ ಹುಡುಕಿ ಈ ನಿಯೋಡಿಯಂ ಮ್ಯಾಗ್ನೆಟ್ ಅಂತ ಒಂದು ಪ್ರಾಡಕ್ಟ್ ನ, ನಿಯೋಡಿಯಂ ಮ್ಯಾಗ್ನೆಟ್ ನ ಉಪಯೋಗಿಸಿ ಇಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ನ ಕೊಟ್ಟಿರ್ತಕ್ಕಂಥ ನಮ್ಮ ಸಾಗರ್ ಜೋಶಿ ಅವರಿಗೆ ಇಡೀ ಮನುಕುಲ ಎಷ್ಟು ಚಿರಋಣಿ ಸ್ನೇಹಿತರೆ. ನಿಮ್ಮೆಲ್ಲರ ಅನಿಸಿಕೆಗಳು ಏನ್ ಅನ್ಸುತ್ತೆ, ಎಷ್ಟು ಸತ್ಯ ಅಂತ ಅನ್ಸುತ್ತೆ, ನಿಮ್ಗೆಲ್ರಿಗೆ ಏನೇನ್ ಅನಿಸಿಕೆಗಳು ಅನ್ಸುತ್ತೆ, ಎಲ್ಲರೂ ತಮ್ಮ ಚಾಟ್ ಬಾಕ್ಸ್ ಗಳಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು ಸ್ನೇಹಿತರೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಇವತ್ತು ನಾವು ಬಿಸ್ನೆಸ್ ನ ಮಾಡಕ್ ಹೋಗ್ತಾ ಇದೀವಿ. ಸೊ ಓಕೆ, ಈ ಪ್ರಾಡಕ್ಟ್ ಏನ್ ಮಾಡುತ್ತೆ ನಮ್ಗೆ? ಈ ಪ್ರಾಡಕ್ಟ್ ನ ನಾವು ಯೂಸ್ ಮಾಡೋದ್ರಿಂದ ನಾವು ಪ್ರತಿ ಸರಿ ಪ್ರೆಸೆಂಟೇಶನ್ ಗಳನ್ನ ಹೇಳ್ತೀವಿ. ಇದರಲ್ಲಿ ನಿಯೋಡಿಯಂ ಮ್ಯಾಗ್ನೆಟ್ ಇದೆ. ನಮ್ಮ ನಿಯೋಡಿಯಂ ಮ್ಯಾಗ್ನೆಟ್ ಮನುಷ್ಯನ ದೇಹಕ್ಕೆ ಹೆಂಗ್ ಕೆಲಸ ಮಾಡುತ್ತೆ ಅಂತ ನಾವು ನೋಡಿದಾಗ, ನಮ್ಮ ದೇಹದಲ್ಲಿ ಬ್ಲಡ್ ಇದೆ, ಬ್ಲಡ್ ಅಲ್ಲಿ HP ಕಂಟೆಂಟ್ ಇದೆ,
HP ಕಂಟೆಂಟ್ ಅಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಒಬ್ಬ ಸಾಮಾನ್ಯ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ 3.5 5 ಗ್ರಾಮ್ ಅಷ್ಟು ಐರನ್ ಕಂಟೆಂಟ್ ಇರುತ್ತೆ. ಸೊ ಮ್ಯಾಗ್ನೆಟ್ ಗುಣ ಏನು, ಐರನ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಅಟ್ರಾಕ್ಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಅಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಈ ಮ್ಯಾಗ್ನೆಟ್ ಇರ್ತಕ್ಕಂಥ ವಸ್ತುಗಳು ನಮ್ಮ ದೇಹಕ್ಕೆ ಟಚ್ ಆದಾಗ ನಮ್ಮ ದೇಹದಲ್ಲಿ ಸರಿಯಾದ ರೀತಿ ರಕ್ತ ಪರಿಚಲನೆ ಆಗುತ್ತೆ, ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗುತ್ತೆ. ಇದೆರಡು ಚೆನ್ನಾಗಿ ಸಪ್ಲೈ ಆದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ನ ಆಚೆ ಹಾಕುತ್ತೆ ಅಂತ ನಾವು ಹೇಳ್ತೀವಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ವರ್ಡ್ ಅನ್ನ, ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ. ಯಾವಾಗ ನಮ್ಮ ದೇಹದಲ್ಲಿ ಸರಿಯಾದ ರೀತಿ ರಕ್ತ ಪರಿಚಲನೆ ಆಗುತ್ತೆ, ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗುತ್ತೋ ಆವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷವಸ್ತುಗಳನ್ನ ಹೊರಗಡೆ ಹಾಕುತ್ತೆ. ವಿಷವಸ್ತುಗಳು ಎಲ್ಲಿಂದ ಬರುತ್ತೆ? ನಾವು ಕುಡಿತಕ್ಕಂಥ ನೀರಿಂದ ಬರುತ್ತೆ, ಸೇವನೆ ಮಾಡ್ತಕ್ಕಂಥ ಗಾಳಿಯಿಂದ ಬರುತ್ತೆ, ನಾವು ಮಾಡ್ತಕ್ಕಂಥ ಊಟದಿಂದ ಬರುತ್ತೆ ಸ್ನೇಹಿತರೆ. ಈ ಎಲ್ಲದರಿಂದ ಬರ್ತಕ್ಕಂಥ ವಿಷವಸ್ತುಗಳನ್ನ ಯಾವಾಗ ಸರಿಯಾದ ರೀತಿ ರಕ್ತ ಪರಿಚಲನೆ ಆಗುತ್ತೋ, ಸರಿಯಾದ ರೀತಿ ಆಮ್ಲಜನಕ ಸಪ್ಲೈ ಆಗುತ್ತೋ ನಮ್ಮ ದೇಹದಿಂದ ಹೊರಗಡೆ ಹಾಕುತ್ತೆ. ನೆಕ್ಸ್ಟ್ ಕೆಲಸ ಏನ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್ ಗಳು ಏನ್ ಡ್ಯಾಮೇಜ್ ಆಗಿದೆಯೋ, ಜೀವಕೋಶಗಳು ಏನ್ ಡ್ಯಾಮೇಜ್ ಆಗಿದೆಯೋ ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಸೆಲ್ಸ್ ಗಳನ್ನ ರಿಪೇರ್ ಮಾಡುತ್ತೆ. ಇದನ್ನ ಮೆಟಬಾಲಿಸಮ್ ಅಂತ ಹೇಳ್ತೀವಿ ನಾವು. ಪ್ರತಿನಿತ್ಯ ನಾವು ರಾತ್ರಿ ಮಲ್ಕೋಬೇಕಾದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ರಿಪೇರಿಂಗ್ ಕೆಲಸಗಳು ನಡೆಯುತ್ತೆ ಸ್ನೇಹಿತರೆ. ಸೊ ಎರಡನೇದಾಗಿ ನಮ್ಮ ದೇಹದಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಸೆಲ್ಸ್ ಗಳನ್ನ ರಿಪೇರ್ ಮಾಡುತ್ತೆ. ಮೂರನೇ ಕೆಲಸ ಏನ್ ಮಾಡುತ್ತೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಲ್ಸ್ ನ ಚೆನ್ನಾಗಿರಂಗ್ ನೋಡ್ಕೊಳ್ಳುತ್ತೆ, ಸೆಲ್ಸ್ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ತುಂಬಾ ಸೆಲ್ಸ್ ಯಾವಾಗ ಸೆಲ್ಸ್ ಆರೋಗ್ಯ ನೋಡ್ಕೊಳ್ಳುತ್ತೆ ಅಂದ್ರೆ, ಮತ್ತೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಸೆಲ್ಸ್ ಒಳಗಡೆ ಏನೇನಿದೆ ಅಂತ ಹೇಳಿದ್ದೆ ನಾನು. DNA ಇದೆ, ಮೈಟೋಕಾಂಡ್ರಿಯಾ ಇದೆ, ಸೆಲ್ ವಾಲ್ ಇದೆ, ಮೆಂಬ್ರೇನ್ ಇದೆ, ಈ ತರ ತುಂಬಾ. ಪ್ಲಾಸ್ಮಾ ಬಗ್ಗೆ ಮಾತಾಡಿದ್ರೆ ಅದು ತುಂಬಾ ವಾಸ್ಟ್ ಸಬ್ಜೆಕ್ಟ್ ಗಳು ಹೋಗ್ತಾ ಬಟ್ ಇದೆಲ್ಲಾನು ಸ್ಟ್ರಾಂಗ್ ಆಗ್ಬಿಡುತ್ತೆ. ಯಾವಾಗ DNA ಸೆಲ್ ಸ್ಟ್ರಾಂಗ್ ಆಗುತ್ತೋ, ಸೆಲ್ಸ್ ಒಳಗಡೆ DNA ಸ್ಟ್ರಾಂಗ್ ಆಗುತ್ತೆ. DNA ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ನಾವು ಪ್ರಾಪರ್ ನ್ಯೂಟ್ರಿಷನ್ ಕೂಡ ಜೊತೆ ಕೊಡ್ಬೇಕು. ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಪ್ರೋಬಯೋಟಿಕ್ಸ್, ಈ ಎಲ್ಲಾ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗ್ಬೇಕು ಅಂದ್ರೆ ಎಗೈನ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್, ಆಕ್ಸಿಜನ್ ಸಪ್ಲೈ ಆಗ್ಬೇಕು. ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥದ್ದು ನಮ್ಮ ನಿಯೋಡಿಯಂ ಮ್ಯಾಗ್ನೆಟ್ ನ ಉಪಯೋಗಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದನ್ನೆಲ್ಲ ಮಾಡಿದ್ಮೇಲೆ ನಮ್ದು ಸೆಲ್ಸ್ ಸರಿ ಆಗುತ್ತೆ. ಸೆಲ್ಸ್ ಸರಿ ಆದ್ರೆ ಟಿಶ್ಯೂ ಸರಿ ಆಗುತ್ತೆ, ಅಂದ್ರೆ ಅಂಗಾಂಶಗಳು ಸರಿ ಆಗುತ್ತೆ, ಆರ್ಗನ್ ಸರಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ನೀವು ಕ್ಯಾನ್ಸರ್ ಸಬ್ಜೆಕ್ಟ್ ಗೆ ತಗೊಬಂದ್ ನೋಡಿದಾಗ, ಯಾವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ನ ಆಚೆ ಹಾಕ್ಬಿಡ್ತಾ ಇತ್ತು, ನಾವ್ ಎಲ್ಲೋ ಹೊರಗಡೆ ಗೊತ್ತೋ ಗೊತ್ತಿಲ್ಲದೆ ನಾವು ತಿಂದಂತ ಫುಡ್ ಅಲ್ಲಿ ಟಾಕ್ಸಿನ್ಸ್ ನಮಗೆ ಬಂದಿತ್ತು, ಕುಡಿಯಂತ ನೀರಿನಲ್ಲಿ ಟಾಕ್ಸಿನ್ಸ್ ಬಂದಿತ್ತು, ನಾವು ಸೇವನೆ ಮಾಡ್ತಕ್ಕಂಥ ಗಾಳಿನಲ್ಲಿ ಟಾಕ್ಸಿನ್ಸ್ ಬಂದಿತ್ತು ಅಂತಂದ್ರೆ ನಮ್ಮ ದೇಹದಲ್ಲಿ ಏನಾಗ್ತಾ ಇತ್ತು ಸ್ನೇಹಿತರೆ? ಈ ಮ್ಯಾಟ್ರಸ್ ನ ನಾವು ಯೂಸ್ ಮಾಡೋದ್ರಿಂದ, ಈ ವಾಟರ್ ಬಾಟ್ಲ್ ನೀರ್ನ ಕುಡಿಯೋದ್ರಿಂದ, ಈ ರಿಸ್ಟ್ ಬ್ಯಾಂಡ್ ಅನ್ನ ನಾವು ಕಟ್ಟೋದ್ರಿಂದ ಏನಾಗುತ್ತೆ? ನಮ್ಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷ ವಸ್ತುಗಳನ್ನ ಹೊರಗಡೆ ಹಾಕುತ್ತೆ ಸ್ನೇಹಿತರೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷ ವಸ್ತುಗಳನ್ನ ಹೊರಗಡೆ ಹಾಕುತ್ತೋ, ಒಬ್ಬ ಮನುಷ್ಯನಿಗೆ ಲೈಫ್ ಅಲ್ಲಿ ಚೆನ್ನಾಗಿರ್ತಕ್ಕಂಥವ್ರು ಉಪಯೋಗಿಸಿದ್ರೆ ಮುಂದೊಂದ್ ದಿನ ಯಾವುದೇ ತರ ಕ್ಯಾನ್ಸರ್ಗಳು ಬರ್ದಂಗೆ ಸಫರ್ ಪಡಬಾರ್ದು, ಸಫರ್ ಆಗಲ್ಲ ಅವರು. ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಬರ್ದಂಗೆ ತಡಿತಕ್ಕಂಥ ಒಂದು ತಾಕತ್ ಇರ್ತಕ್ಕಂಥದ್ದು ಈ ಬಯೋಟೋರಿಯಂ ಪ್ರಾಡಕ್ಟ್ ಗೆ ಸ್ನೇಹಿತರೆ. ನಿಮ್ಮ ಎಲ್ರಿಗೂ ಏನ್ ಅನ್ಸಿಕೆ ಅನ್ಸುತ್ತೆ ಅದನ್ನೆಲ್ಲರೂ ಕೂಡ ತಮ್ಮ ಚಾಟ್ ಬಾಕ್ಸ್ ಗಳಲ್ಲಿ ಮೆನ್ಷನ್ ಮಾಡ್ಬೋದು ಸ್ನೇಹಿತರೆ, ಚಾಟ್ ಮಾಡ್ಬೋದು. ಇಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಕಂಪ್ನಿ ನಮ್ಗೆ ಕೊಟ್ಟಿದೆ ಸ್ನೇಹಿತರೆ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಪ್ರತಿ ಒಬ್ಬ ವ್ಯಕ್ತಿಗೂ ಜನರಲ್ ಆಗಿ ಒಬ್ಬ ವ್ಯಕ್ತಿಗೆ ಪ್ರೆಸೆಂಟ್ ಮಾಡಕ್ ಹೋದಾಗ ಹೇಳ್ತಾರೆ, ಈ ಒಂದು ಪ್ರಾಡಕ್ಟ್ ಹಿಂಗ್ ಉಪಯೋಗ ಆಗುತ್ತೆ, ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಎಸ್ಪೆಷಲಿ ನಾವು ಬರೀ ಇಲ್ನೆಸ್ ಬಗ್ಗೆನೆ ಮಾತಾಡ್ತೀವಿ ಪ್ರೆಸೆಂಟೇಶನ್ಗೆ ಹೋದಾಗ, ಇದೆಲ್ಲಾ ಕಾಯಿಲೆಗಳಿಗೂ ವರ್ಕ್ ಆಗ್ಬಿಡುತ್ತೆ ಸರ್ ತಗೊಳ್ಳಿ ಅಂತ ಹೇಳಿ. ಅವಾಗ 99% ಜನ ಯಾವಾಗ್ಲೂ ಏನ್ ಯೋಚನೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಅಂದ್ರೆ ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ತುಂಬಾ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಹೆಲ್ತ್, ಎರಡನೇದು ಇನ್ಸೂರೆನ್ಸ್ ಸ್ನೇಹಿತರೆ. ಸೊ ನಮ್ಮ ದೇಶದಲ್ಲಿ ಇದು ಯಾರನ್ನು ಹುಡಿಕೊಂಡು ಹೋಗಿ ತಗೊಳ್ಳಲ್ಲ. ಇಡೀ ಪ್ರಪಂಚದಲ್ಲಿ ನಮ್ಮ ಇಂಡಿಯಾನ ನೀವು ನೋಡಿದಾಗ ಯಾರಾದ್ರೂ ಆರೋಗ್ಯದ ಬಗ್ಗೆ ಅಷ್ಟು ಕನ್ಸರ್ನ್ ನೋಡ್ಕೊಂಡು ಪ್ರತಿ ವರ್ಷ ಜನರಲ್ ಚೆಕಪ್ ಗಳನ್ನ ಮಾಡ್ಸೋರ್ನ ನೋಡಿದೀವ ನಾವು. ಪ್ರಾಬ್ಲಮ್ ಆದ್ಮೇಲೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ನಮ್ಮ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಹಂಗಾದ್ರೆ ನೋಡಿ ಸ್ನೇಹಿತರೆ. ನಮ್ಮ ಎಲ್ಲರ ಹತ್ರನೂ ವೆಹಿಕಲ್ಗಳಿದೆ. ವೆಹಿಕಲ್ಗಳು, ನೀವು ವೆಹಿಕಲ್ಸ್ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಎಷ್ಟು 1000 ಕಿಲೋಮೀಟರ್ಗೆ ಸರ್ವಿಸ್ ಮಾಡಕ್ ಹೇಳಿರ್ತಾರೋ, ಅಕಸ್ಮಾತ್ ನಮ್ ವೆಹಿಕಲ್ಗಳು ಬರೀ 500 ಕಿಲೋಮೀಟರ್ ಜಾಸ್ತಿ ಓಡ್ಬಿಟ್ರೆ ನಮ್ಗೆ ಮನೇಲಿ ನಿದ್ದೆ ಬರಲ್ಲ.
ಯಾಕಂದ್ರೆ ಒಂದ್ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ 1 ಕೋಟಿ ಕೊಟ್ಟು ಆ ವೆಹಿಕಲ್ ನ ತಗೊಂಡ್ಬಿಟ್ಟಿದೀವಿ ನಾವು. ಅಷ್ಟು ಇನ್ವೆಸ್ಟ್ ಮಾಡಿ ಕಷ್ಟಪಟ್ಟು ದುಡ್ದು ಇನ್ವೆಸ್ಟ್ ಮಾಡಿ ವೆಹಿಕಲ್ ನ ತಗೊಂಡ್ಬಿಟ್ಟಿದೀವಿ. ಆ ಸರಿಯಾದ ಟೈಮ್ಗೆ ನಾವು ಅದನ್ನ ಸರ್ವಿಸ್ ಮಾಡಿಸ್ಲಿಲ್ಲ ಅಂತಂದ್ರೆ ಎಲ್ಲಿ ನಮ್ಗೆ ಅದು ತೊಂದರೆ ಮಾಡ್ಬಿಡುತ್ತೆ ವೆಹಿಕಲ್ ಅಂತೇಳಿ ಬರೀ 500 ಕಿಲೋಮೀಟರ್ ಜಾಸ್ತಿ ಆಗ್ಬಿಟ್ರು ಫಸ್ಟ್ ಹೋಗಿ ಸರ್ವಿಸ್ ಮಾಡೋವರೆಗೆ ಸಮಾಧಾನ ಆಗಲ್ಲ. ಸರಿನೋ ತಪ್ಪೋ? ಎಲ್ರು ಈ ಕೆಲಸ ನಾವು ಮಾಡ್ತೀವಲ್ವಾ? ಅದಾದ್ಮೇಲೆ ಇದನ್ನ ಸರ್ವಿಸ್ ಮಾಡಿಸ್ತೀವಿ. ಸರ್ವಿಸ್ ಮಾಡಿಸೋ ಉದ್ದೇಶ ಏನು ಸ್ನೇಹಿತರೆ? ಯಾವುದೇ ತರ ನನ್ನ ವೆಹಿಕಲ್ ಅಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿದ್ರೆ ಬ್ರೇಕ್ ಡೌನ್ ಮೇಂಟೆನೆನ್ಸ್ ಬರಲ್ಲ. ನನ್ನ ಲೈಫ್ದು ನನ್ನ ಗಾಡಿದು ಲೈಫ್ ಚೆನ್ನಾಗಿರುತ್ತೆ, ಗಾಡಿ ಚೆನ್ನಾಗಿರುತ್ತೆ, ಅದರಿಂದ ನನಗೆ ಯಾವುದೇ ತರ ತೊಂದರೆ ಆಗಲ್ಲ ಅಂತೇಳಿ ಒಬ್ಬ ವ್ಯಕ್ತಿ ಸರ್ವಿಸ್ ಮಾಡಿಸೋದ್ರಿಂದ ಹಿಡಿದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿಸ್ತಾನೆ, ಬ್ರೇಕ್ ಡೌನ್ ಮೇಂಟೆನೆನ್ಸ್ ಆಗ್ಬಾರ್ದು ಅಂತ. ಓಕೆ, ಖಂಡಿತ ತುಂಬಾ ಒಳ್ಳೇದು. ಬಟ್ ಇಲ್ಲಿ ಇದನ್ನ ಮನುಷ್ಯನ ಕಂಪೇರ್ ಮಾಡ್ಕೊಂಡ್ರೆ ನಾವು ದುಡ್ಡು ಕೊಟ್ಟು ತಕೊಂಡಿರ್ತಕ್ಕಂಥ ಒಂದು ವೆಹಿಕಲ್ ಗಳನ್ನ ನಾವು ಸರ್ವಿಸ್ ಮಾಡಿಸ್ತೀವಿ, ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡಿಸ್ತೀವಿ. ಈ ದೇಹನ ನಮ್ಮ ತಂದೆ ತಾಯಿಗಳು ಈ ಪ್ರಕೃತಿನಲ್ಲಿ ನೇಚರು ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿದಾರಲ್ವಾ? ಸೊ ನಮ್ಮನ್ನ ನಾವು ಸರ್ವಿಸ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ, ನಮ್ಮ ಆರೋಗ್ಯ ಪ್ರಿವೆಂಟಿವ್ ಆಗಿ ಮೇಂಟೆನೆನ್ಸ್ ಮಾಡೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದೀವಿ ಸ್ನೇಹಿತರೆ? ವೆಹಿಕಲ್ ಹೋದ್ರೆ ಖಂಡಿತ ಇನ್ನೊಂದು ಬೈ ಮಾಡ್ಬೋದಲ್ವಾ? ಅದು 1 ಲಕ್ಷದಿರ್ಬೋದು, 50 ಲಕ್ಷದಿರ್ಬೋದು, 1 ಕೋಟಿದಿರ್ಬೋದು. ಹೋದ್ರೆ ಅಲ್ಲಿ ಹಣ ಮಾತ್ರ ಲಾಸ್ ಆಗುತ್ತೆ, ಬಟ್ ಇನ್ನೊಂದು ವೆಹಿಕಲ್ ನ ಬೈ ಮಾಡೋದಕ್ಕೆ ನಮ್ಗೆ ಶಕ್ತಿ ಇದೆ. ಬಟ್ ಈ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಈ ದೇಹ ಹೊಟ್ಟೋದ್ರೆ ಇನ್ನೊಂದು ದೇಹನ ಬೈ ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲಿ ನಾವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು, ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬಾರ್ದು ಅನ್ನೋದನ್ನ ನಾವು ಮರ್ತ್ಬಿಟ್ಟಿದೀವಿ ಸ್ನೇಹಿತರೆ. ಯಾಕಂದ್ರೆ ಇದು ಫ್ರೀಯಾಗಿ ಬಂದಿದೆ ಅಲ್ವಾ ದೇಹ, ಇದ್ರ ವ್ಯಾಲ್ಯೂಸೇ ನಮಗ್ ಗೊತ್ತಿಲ್ಲ. ಈ ಫ್ರೀಯಾಗಿ ಆಕ್ಸಿಜನ್ ಸಿಗುತ್ತೆ ನೇಚರ್ ಇಂದ, ಯಾಕೆ ನಾನು ನೇಚರ್ ನ ನೆನ್ಸ್ಕೋಬೇಕು? ಎಷ್ಟು ಸಾವಿರ ಕೋಟಿ ಮಾಡಿದ್ರು ಭಗವಂತ ಕೊಟ್ಟಂತ ಆಕ್ಸಿಜನ್ ಇಲ್ಲ ಅಂದ್ರೆ ನಾನು ಬದುಕಲ್ಲ. ಬಟ್ ಈ ಒಂದು ಕಿಂಚಿತ ಪ್ರಜ್ಞೆ ಮನುಷ್ಯನ್ಗೆ ಬೇಕಲ್ವಾ? ಒಂದು ದುಡ್ಡು ಕೊಟ್ಟು ತಗೊಂಡಂತ ವೆಹಿಕಲ್ ನ ನಾವು ಪ್ರಿವೆಂಟ್ ಮಾಡ್ತೀವಿ, ಅದನ್ನ ಮೇಂಟೈನ್ ಮಾಡ್ತೀವಿ, ಬಟ್ ಅದಕ್ಕಿಂತ ಅತ್ಯಮೂಲ್ಯವಾದಂತ ಈ ಜೀವದ ಬಗ್ಗೆ ನಾವು ಕೇರೆ ಮಾಡಲ್ಲ ಸ್ನೇಹಿತರೆ. ನೋಡಿ, ಈಗ ಸಪೋಸ್ ಎಲ್ರು ಕಾರ್ ತಗೊಂಡಿದ್ದೀರಾ, ಕಾರ್ಗೆ ಡೀಸೆಲ್ ವರ್ಷನ್ ಇರುತ್ತೆ, ಪೆಟ್ರೋಲ್ ವರ್ಷನ್ ಇರುತ್ತೆ, CNG ಇದೆ. ಯಾರಾದ್ರೂ ಇತಿಹಾಸದಲ್ಲಿ ನೀವು ಬೈ ಚಾನ್ಸ್ ಎಮರ್ಜೆನ್ಸಿ ಇಲ್ಲೆಲ್ಲೋ ಪೆಟ್ರೋಲ್ ಬಂಕ್ಗಳಿಲ್ಲ, ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಡೀಸೆಲ್ ವರ್ಷನ್ ಇರ್ತಕ್ಕಂತ ವೆಹಿಕಲ್ಗೆ, ಕಾರ್ಗೆ ಯಾವತ್ತಾದ್ರೂ ಪೆಟ್ರೋಲ್ ಹಾಕ್ಸಿದೀರಾ? ಓಕೆ, ಯಾವುದೋ ಪೆಟ್ರೋಲ್ ಗಾಡಿಗಳಿಗೆ ಎಮರ್ಜೆನ್ಸಿ ವಿಧಿನೇ ಇಲ್ಲ, ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗ್ತೀರಾ, ಅವ್ನ್ ಪೆಟ್ರೋಲ್ ಗಾಡಿ ಇದೆ ನಿಮ್ದು, ಬರೀ ಡೀಸೆಲ್ ಮಾತ್ರ ಇದೆ ಸರ್, ಇವತ್ತು ಖಾಲಿ ಆಗ್ಬಿಟ್ಟಿದೆ ಅಂತಾನೆ. ಇರ್ಲಿ ಅಪ್ಪ, ಹೆಂಗೋ 2 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ತೀರಾ? ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀವಿ ಸ್ನೇಹಿತರೆ, ಡೀಸೆಲ್ ಗಾಡಿಗೆ ಡೀಸೆಲ್ ಹಾಕ್ಸ್ತೀವಿ. ಆದ್ರೆ ನಮ್ಮ ದೇಹಕ್ಕೆ ಪೆಟ್ರೋಲು, ಡೀಸೆಲ್, ಕೆರೋಸಿನ್, ಎಕ್ಸ್ಟ್ರಾ ಏನೆಲ್ಲಾ ಪ್ರಪಂಚದಲ್ಲಿ ಸಿಗುತ್ತೋ ಬೇಡದಿದ್ದು 80% ಬೇಡದನ್ನ ಕೊಟ್ಟು ನಮ್ ದೇಹನ ಹಾಳು ಮಾಡ್ಬಿಡ್ತೀವಿ. ಬಟ್ ಯಾವ್ದನ್ನ ಕಾಪಾಡ್ಕೋಬೇಕು ಸ್ನೇಹಿತರೆ? ನಾವು ಮನುಷ್ಯನ ಎಲ್ಲಿ ಎಡುತ್ತಾ ಇದೀವಿ ಗೊತ್ತಾ? ಮನುಷ್ಯ ನಿಜವಾಗ್ಲೂನು ಒಬ್ಬ ಮನುಷ್ಯರನ್ನ ಪ್ರೀತಿಸ್ಬೇಕು ಸ್ನೇಹಿತರೆ, ವಸ್ತುಗಳನ್ನ ಉಪಯೋಗಿಸ್ಕೋಬೇಕು. ಒಬ್ಬ ಮನುಷ್ಯರನ್ನ ಪ್ರೀತಿಸ್ಬೇಕು, ವಸ್ತುಗಳನ್ನ ಉಪಯೋಗಿಸ್ಕೋಬೇಕು. ನಾವೆಲ್ಲರೂ ಏನ್ ಮಾಡ್ತಿದೀವಿ ಗೊತ್ತಾ? ನಮ್ಮ ವೈಯಕ್ತಿಕವಾಗಿ ಯೋಚನೆ ಮಾಡಿ ಈ ನೇಚರ್ ಬಗ್ಗೆ ಗೊತ್ತಿಲ್ದೇನೆ, ಪ್ರಕೃತಿ ಬಗ್ಗೆ ಗೊತ್ತಿಲ್ದೇನೆ, ಸಮಾಜದಲ್ಲಿ ನಾನೊಂದ್ ಜೀವಿ, ಕೋಟ್ಯಾಂತರ ಜೀವಿಲಿ ನಾನೊಂದ್ ಜೀವಿ ಅಂತ ಗೊತ್ತಿಲ್ದೇನೆ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ, ಮನುಷ್ಯರನ್ನ ಪ್ರೀತಿಸೋದ್ರ ಬದಲು ವಸ್ತುಗಳನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಮನುಷ್ಯರನ್ನ ಪ್ರೀತಿಸ್ಬೇಕಲ್ವಾ, ಇದು ಸತ್ಯ, ಅದು ಉಸಿರಿರೋವರೆಗೂ ಒಳ್ಳೆ ಕೆಲಸ. ಬಟ್ ನಾವೇನ್ ಮಾಡ್ತೀವಿ? ವಸ್ತುಗಳನ್ನ ಪ್ರೀತಿಸ್ತೀವಿ, ಮನುಷ್ಯರನ್ನ ಉಪಯೋಗಿಸ್ಕೊಂಡ್ಬಿಡ್ತೀವಿ. ಹಂಗಾಗಿ ಇವತ್ತು ಎಲ್ರು ಈ ತರ ಸಫರ್ ಪಡ್ತಾ ಇರೋದು ಸ್ನೇಹಿತರೆ. ಅದ್ ಯಾವುದೇ ಇರ್ಬೋದು, ಆರ್ಥಿಕವಾಗಿರ್ಬೋದು, ಆರೋಗ್ಯಕರವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಈ ಎಲ್ಲದರ ದೃಢೀಕರಣವೇ ಆರೋಗ್ಯ. ಆರೋಗ್ಯ ಅಂತ ಏನು ಅಂತಂದ್ರೆ 16 ವರ್ಷಗಳದ ಸರಿಯಾದ ಜೀವನ ಕ್ರಮ ಏನಿದೆಯೋ, ಆರೋಗ್ಯ ಕ್ರಮ ಏನಿದೆಯೋ, ಸಾಮಾಜಿಕ ಕ್ರಮ, ಇದೆಲ್ಲದನ್ನ ಸೇರಿ ಆರೋಗ್ಯ ಅಂತಕ್ಕಂಥದ್ದು. ನಾವು ಅದನ್ನೆಲ್ಲ ಪಡ್ಕೋಬೇಕು ಅಂದ್ರೆ ಮತ್ತೆ ನಾವು ವಾಪಸ್ ಹೋಗೋದಿದೆ ಸ್ನೇಹಿತರೆ. ಹೋದಾಗ ಮಾತ್ರ ಖಂಡಿತ ಸಾಧ್ಯ. ನೋಡಿ, ಇಂಥ ಒಂದು ಮಹಾನ್ ಪ್ರಾಡಕ್ಟ್ ನ ಇಟ್ಕೊಂಡು ನಾನು ಹೇಳ್ತೀನಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಪ್ರತಿ ಒಂದೊಂದು ಆರ್ಗನ್ ಬಗ್ಗೆ ಇರ್ಬೋದು, ಹೆಂಗ್ ಇದು ಪ್ರಾಡಕ್ಟ್ ವರ್ಕ್ ಆಗುತ್ತೆ ಅಂತ ವರ್ಷಗಟ್ಲೆ ಬೇಕಾದ್ರೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಪ್ರತಿ ದಿನನೂ ಕೂಡ ಅಂತ ಒಂದು ಅದ್ಭುತವಾದಂತ ಇನ್ಫಾರ್ಮೇಶನ್ ನ ಕಳಿಯೋಕೆ ಅವಕಾಶ ಇರ್ತಕ್ಕಂಥದ್ದು ಈ ಬಯೋಟೋರಿಯಂ ಪ್ರಾಡಕ್ಟ್. ಎಲ್ಲದಕ್ಕೂ ಮೂಲನೇ ಸೆಲ್ಸ್, ಎಲ್ಲದಕ್ಕೂ ಮೂಲನೇ ಆಕ್ಸಿಜನ್, ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದೇ ಮ್ಯಾಗ್ನೆಟಿಕ್ ಎನರ್ಜಿ, ಜೊತೆಗೆ ಪ್ರಾಪರ್ ನ್ಯೂಟ್ರಿಷನ್. ಸೊ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್ ಮತ್ತೆ ಮ್ಯಾಗ್ನೆಟಿಕ್ ಎನರ್ಜಿ. ಈ ಒಂದು ಬೇಸನ್ನ ಇಟ್ಕೊಂಡು ಪ್ರಾಡಕ್ಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಪ್ರಪಂಚದಲ್ಲಿ ನಾನು ಯಾವಾಗ್ಲೂ ಹೇಳ್ದಂಗೆ, ಯಾರು ಊಟ ಮಾಡ್ತಾರೆ, ಯಾರು ನೀರನ್ನ ಕುಡಿತಾರೆ,
ಯಾರು ಗಾಳಿನ ಸೇವನೆ ಮಾಡ್ತಾರೆ, ಪ್ರತಿ ಒಬ್ಬ ಮನುಷ್ಯನಿಗೂ ಕೂಡ ಈ ಪ್ರಾಡಕ್ಟ್ ತುಂಬಾ ಅತ್ಯವಶ್ಯಕವಾಗಿ ಬೇಕು ಸ್ನೇಹಿತರೆ. ಸೊ ಈ ತರ ಒಂದು ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಈ ತರ ಪ್ರಾಡಕ್ಟ್ ಅನ್ನ ನಮ್ಗೆ ತಂದು ಕೊಟ್ರಲ್ಲ ಸರ್, ನಮ್ಮ ಎಲ್ಲಾ ಅಪ್ಲಯನ್ಸ್ಗೂ ಕೂಡ ನಾವು ಚಿರಋಣಿಗಳು ಸರ್. ಇವತ್ತು ಅವ್ರು ತಂದು ಕೊಟ್ಟದಕ್ಕೆ ನಾನು ಆರೋಗ್ಯ ಪಡ್ಕೊಳಕ್ ಸಾಧ್ಯ ಆಯ್ತು, ನನ್ನ ಕುಟುಂಬ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಯ್ತು, ಫೀಲ್ಡ್ ಅಲ್ಲಿ ನಾನು ನೂರಾರು ಜನಕ್ಕೆ ಆರೋಗ್ಯ ಕೊಡೋದಕ್ಕೆ ಸಾಧ್ಯ ಆಯ್ತು, ಜೊತೆಗೆ ಆರ್ಥಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯ್ತು. ಯಾವತ್ತೂ ನನಗೆ ಏನಾದ್ರೂ ಒಂದು ಕಲ್ಸ್ಕೊಟ್ರೆ, ಏನಾದ್ರೂ ಒಂದು ಸಿಕ್ಕಿದ್ರೆ ಪ್ರತಿ ಕ್ಷಣದಲ್ಲಿ ಅದಕ್ಕೆ ನಾವು ಕೃತಜ್ಞತೆನ ಸಲ್ಲಿಸ್ಬೇಕು ಸ್ನೇಹಿತರೆ. ನೀವು 3 ದಿನದಿಂದ ಫೀಲ್ ನ ಅನುಭವಿಸ್ತಾ ಇದೀರಿ ಅಂತ ಅನ್ಸುತ್ತೆ. ನಾನು ಏನೆಲ್ಲ ನಿಮ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಮೈಂಡ್ ಅಲ್ಲಿ ಏನೆಲ್ಲ ಕನ್ವರ್ಟ್ ಆಗ್ತಾ ಇರುತ್ತೆ, ಬೆಳಿಗ್ಗೆ ಎದ್ದಾಗ ನೀವ್ ಏನೆಲ್ಲ ದೇವರಲ್ಲಿ ಬೇಡ್ತೀರಾ, ಏನೆಲ್ಲ ನಿಮ್ ಕುಟುಂಬದಲ್ಲಿ ಸಹಕರಿಸ್ತಾ ಇದ್ದೀರಾ, ಏನೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ, ಯಾವಾಗ ಬದಲಾವಣೆ ಆಗ್ತಾ ಇದೆ, ನಿಮ್ಮ ನ್ಯೂರನಲ್ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಾ ಇದೆ. ನಿಮ್ ನ್ಯೂರನಲ್ ಸಿಸ್ಟಮ್ ಚೆನ್ನಾಗ್ ಆಗ್ತಾ ಇರ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ನೀವು ಆಕ್ಟಿವ್ ಆಗ್ತಾ ಇದ್ದೀರಾ. ನೀವೆಲ್ಲ ಆಕ್ಟಿವ್ ಆಗ್ತಾ ಇರೋದ್ರಿಂದ ಒಬ್ಬ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಎಷ್ಟು ಸಂತೋಷ ಭರಿತವಾಗಿ ನೀವು ಪ್ರೆಸೆಂಟೇಶನ್ ನ ಕೊಡ್ತಾ ಇದ್ದೀರಾ, ಅವರಿಂದ ಏನ್ ನಿಮ್ಗೆ ರಿಯಾಕ್ಷನ್ ಬರ್ತಾ ಇದೆ, ಇದೆಲ್ಲಾ ಫೀಲ್ ಗಳನ್ನ ನೀವು ಅನುಭವಿಸಿ ಸ್ನೇಹಿತರೆ. ನಿಜವಾಗ್ಲೂ ನಾ ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ನಿಮ್ಗೆ ಉತ್ತರ ಸಿಗುತ್ತೆ. ನೀವೆಲ್ಲರೂ ಅದನ್ನ ನೆನ್ಸ್ಕೊಂತೀರಾ. ಖಂಡಿತ ಅದ ಒಳ್ಳೇದ್ ಆಗೇ ಆಗುತ್ತೆ ಸ್ನೇಹಿತರೆ. ನಾವ್ ಏನ್ ಮಾಡ್ತೀವಿ ಅದಾಗುತ್ತೆ ಅಂದ್ಮೇಲೆ ಒಬ್ರಿಗೆ ಒಳ್ಳೇದ್ನ ಕೊಟ್ರೆ ರಿಟರ್ನ್ ಒಳ್ಳೇದ್ ನಮಗ್ ಬರ್ಲೇಬೇಕಲ್ವಾ. ಬಟ್ ಯಾವ್ದಕ್ಕೂ ಶಾರ್ಟ್ ಕಟ್ ಅಂತಿಲ್ಲ, ನಿರಂತರವಾದ ಪ್ರಯತ್ನ ಇರ್ಬೇಕಷ್ಟೇ. ನಿರಂತರವಾದ ಪ್ರಯತ್ನ ಇದ್ರೆ DVG ಗುಂಡಪ್ಪನವ್ರು ಒಂದ್ ಕಡೆ ಹೇಳ್ತಾರೆ, ಯಶಸ್ಸು ಎಂಬುದು ಕಂಡಲ್ಲಿ ಬೆಳೆಯುವ ಕಾಡು ಕುಸುಮವಲ್ಲ, ನಿರಂತರ ಕಾಯಕದಿಂದ ಒಡಮೂಡಿ ಬರುವ ಮಂದಾರ ಪುಷ್ಪ ಅಂತ. ಯಾವುದನ್ನು ಸುಮ್ನೆ ಬರಲ್ಲ. ಇದನ್ನ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ರು ನನಗೆ, ನಿನ್ನೆ ಕೂಡ ಇದನ್ನ ಹೇಳ್ಕೊಟ್ರು. ನಾನು ಏನ್ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಇದು 0.01% ಸ್ನೇಹಿತರೆ. ಅವರು ವೇದಿಕೆಗೆ ಬರ್ತಕ್ಕಂಥ ಕಾಲ ಬರುತ್ತೆ, ಆವಾಗ ನಾನ್ ಏನ್ ಹೇಳ್ತಾ ಇದ್ದೀನಿ ಇದು 0.01% ನನ್ನ ನಾಲೆಡ್ಜ್, ಅವ್ರ ನಾಲೆಡ್ಜ್ ನಾವೆಲ್ಲರೂ ಪಡ್ಕೊಳ್ಳೋಣ ಸ್ನೇಹಿತರೆ. ಸದ್ಯದಲ್ಲೇ ಆ ಒಂದು ಕಾಲ ಬರುತ್ತೆ ನಮ್ಮೆಲ್ರಿಗೂ ಕೂಡ. ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ನಮ್ಮ ಮೂಲ ಉದ್ದೇಶ ಏನು ಅಂತಂದ್ರೆ, ಯಾರಿಗೆ ಪ್ರೆಸೆಂಟೇಶನ್ ನ ಕೊಡ್ತೀವಿ ಅವ್ರಿಗೆ ಆ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರೆಸೆಂಟೇಶನ್ ಕೊಡೋಣ. ನಾವು ಸುಮ್ನೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ ಸ್ನೇಹಿತರೆ, ನಾವು ಇನ್ನೊಬ್ಬರಿಗೆ ಆರೋಗ್ಯನೂ ಕೊಡ್ತಾ ಇದೀವಿ, ಆರ್ಥಿಕವಾಗಿ ಬೆಳೆಯೋದಕ್ಕೆ ದಾರಿನೂ ಕೂಡ ತೋರಿಸ್ಕೊಡ್ತಾ ಇದೀವಿ. ಬಟ್ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಇವತ್ತು MC ಮಾಡ್ಬೇಕಾದ್ರೆ ಸುಶೇಂದ್ರ ಸರ್ದು ಒಂದೊಂದು ಮಾತುಗಳನ್ನು ಕೂಡ ನಾನು ಗ್ರಹಿಸ್ತಾ ಇದ್ದೀನಿ. ಅಂದ್ರೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಲ್ವಾ, ಎಲ್ಲೋ ಒಂದು ಸಣ್ಣ ಗಾಳಿ ಬೀಸಿದಾಗ ಹೆಂಗೆ ಬದಲಾಗ್ತದೆ ಅಂತಂದ್ರೆ, ಯಾಕಂದ್ರೆ ಒಂದು ಸಣ್ಣ ವಸ್ತುನು ಕೂಡ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ಗಾಳಿ ಬೀಸ್ಬೇಕು ಸ್ನೇಹಿತರೆ. ಸುಮ್ನೆ ಪ್ರಪಂಚದಲ್ಲಿ ಏನೂ ಆಗಲ್ಲ. ಒಂದು ಸಣ್ಣ ಕಡ್ಡಿನೂ ಕೂಡ ಆ ಕಡೆ ಈ ಕಡೆ ಅಳ್ಳಾಡ್ಬೇಕಾದ್ರೆ ಗಾಳಿ ಬೀಸ್ಬೇಕು. ಪ್ರಯತ್ನ ಇಲ್ದೇನೆ ಏನು ಸಾಧ್ಯ ಇಲ್ಲ. ಅದು ವಿಚಾರ ಸಿಗದೇನೆ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತ ಒಂದು ಬದಲಾವಣೆ ಪರ್ವ ನಮ್ಮ MC ಸರ್ ಅದನ್ನ ಮಾತಾಡಿದ್ರೆ, ಒಬ್ಬ ಡಿಫೆನ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬಾಯಲ್ಲಿ ಅಂತ ಅದ್ಭುತವಾದ ಒಂದು ಮಾತುಗಳು ಬರುತ್ತೆ ಅಂತಂದ್ರೆ, ಅದು ಒಂದು ವರ್ಡ್ ಆಗ್ಲಿ, ನಾನು ತುಂಬಾ ಸೂಕ್ಷ್ಮವಾಗಿ ಕೆಲವೊಂದನ್ನ ಗಮನಿಸ್ತೀವಿ ಸ್ನೇಹಿತರೆ. ಅಂತ ಒಂದು ಅದ್ಭುತವಾದಂತ ಮಾತುಗಳು ಬರುತ್ತೆ ಅಂದ್ರೆ, ಇಡೀ ನಮ್ಮ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಖಂಡಿತ ಒಂದು ರೆವಲ್ಯೂಷನ್ ಮಾಡೋ ಕಡೆಗೆ ನಾವು ಹೋಗ್ತಾ ಇದೀವಿ ಸ್ನೇಹಿತರೆ. ನಮ್ಮ ಬೆಳವಣಿಗೆನ ಖಂಡಿತ ಬೆಳೆಸೋದಕ್ಕೆ ಭಗವಂತನೂ ಕೂಡ ಸಹಕರಿಸ್ತಾರೆ. ಪ್ರಾಮಾಣಿಕವಾಗಿ ಮಾಡಿದಾಗ ನನ್ನ ಆತ್ಮ ಸಾಕ್ಷಿ ಕೂಡ ಅದಕ್ಕೆ ಒಪ್ಪುತ್ತೆ, ನನ್ನ ಆರ್ಟ್ ಕೂಡ ಅದಕ್ಕೆ ಸಹಕರಿಸುತ್ತೆ, ನನ್ನ ಬ್ರೈನ್ ಕೂಡ ಸಹಕರಿಸುತ್ತೆ ಸ್ನೇಹಿತರೆ. ಖಂಡಿತ ನಾವೆಲ್ಲರೂ ಕೂಡ ಬೆಳಿಬಹುದು. ಯಾವಾಗ್ಲೂ ಮನುಷ್ಯನಿಗೆ ಎಲ್ಲಿಂದ ಎಲ್ಲ ಕನೆಕ್ಟ್ ಆಗುತ್ತೆ ಅಂತ ನೋಡಿದಾಗ, ಈಗ ನೋಡಿ, ಮನುಷ್ಯ ಸರಿಯಾದ ರೀತಿ ನ್ಯೂಟ್ರಿಷನ್ ಅಂದ್ರೆ ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಪ್ರೋಬಯೋಟಿಕ್ಸ್ ಈ ಎಲ್ಲನೂ ಸಮ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಕೊಟ್ಟಾಗ ನಮ್ಮ ದೇಹ ಬಲಿಷ್ಠವಾಗುತ್ತೆ, ಫಿಸಿಕಲಿ ನಾವು ಸ್ಟ್ರಾಂಗ್ ಆಗ್ತೀವಿ. ಯಾವಾಗ ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟು ನಾವು ಫಿಸಿಕಲಿ ಸ್ಟ್ರಾಂಗ್ ಆಗ್ತೀವೋ, ನೆಕ್ಸ್ಟ್ ಏನಾಗುತ್ತೆ, ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಸರಿಯಾದ ಪ್ರಮಾಣದಲ್ಲಿ ನ್ಯೂಟ್ರಿಷನ್ ನ ಬಾಡಿಗೆ ಫುಲ್ಫಿಲ್ ಮಾಡಿದಂತ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ, ಸರಿಯಾದ ರೀತಿ ನ್ಯೂಟ್ರಿಷನ್ ಯಾವಾಗ ಮನುಷ್ಯನ ದೇಹದಲ್ಲಿ ಸಿಗುತ್ತೆ, ಅವನು ಚಿಂತನೆ ಮಾಡ್ತಕ್ಕಂಥದ್ದು ಪಾಸಿಟಿವ್ ಕಡೆಗೆ ಹೋಗುತ್ತೆ. ಯಾವಾಗ ಸರಿಯಾದ ರೀತಿ ಚಿಂತನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೋ, ಆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿಗೆ ನೆಕ್ಸ್ಟ್ ಏನಾಗುತ್ತೆ, ಮೆಂಟಲಿ ಸ್ಟ್ರಾಂಗ್ ಆಗ್ತಾನೆ. ಸೊ ಯಾವಾಗ ಮೆಂಟಲಿ ಸ್ಟ್ರಾಂಗ್ ಆಗ್ತಾನೋ ಮನುಷ್ಯ, ಅವನಿಗೆ ವಿಲ್ ಪವರ್ ಬರುತ್ತೆ. ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ಅಂತಂದ್ರೆ ನೀವು ಮೂಲವಾಗಿ ನೀವು ಏನೇನ್ ಆಹಾರನ ಸೇವನೆ ಮಾಡ್ತಾ ಇದೀವಿ, ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಪ್ರೋಬಯೋಟಿಕ್ಸ್ ಇದೆಲ್ಲನೂ ಕೂಡ ಕಾರಣ ಸ್ನೇಹಿತರೆ. ಆವಾಗ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗ್ತೀವಿ. ಫಿಸಿಕಲಿ ಸ್ಟ್ರಾಂಗ್ ಆದ್ಮೇಲೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ ಸ್ನೇಹಿತರೆ. ಮೆಂಟಲಿ ಸ್ಟ್ರಾಂಗ್ ಆದಾಗ ವಿಲ್ ಪವರ್ ಬರುತ್ತೆ.
ಸೊ ಈ ಮೂರನ್ನು ಇಟ್ಕೊಂಡು ನಾವು ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ನಿಜವಾಗ್ಲೂ ಒಂದು ದೊಡ್ಡ ರೆವಲ್ಯೂಷನ್ ನ ಕ್ರಿಯೇಟ್ ಮಾಡೋಣ. ಎಲ್ರಿಗೋಸ್ಕರ ಕೆಲಸ ಮಾಡೋಣ ಸ್ನೇಹಿತರೆ. ಜೊತೆಗೆ ಪ್ರತಿಯೊಬ್ರು ಕೋಟ್ಯಾಧಿಪತಿಗಳಾಗೋಣ, ಪ್ರತಿಯೊಬ್ರು ಕೂಡ ಸಾವಿರಾರು ಜನಕ್ಕೆ ಆರೋಗ್ಯ ಕೊಡೋಣ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಶನ್ ನ ಕೊಡೋದಕ್ಕೆ ತಾವೆಲ್ಲರೂ ನನಗೆ ಅನುವು ಮಾಡಿಕೊಟ್ಟಿದ್ದೀರಿ. ನಾನು ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಶನ್ಗಳನ್ನ ತಮ್ಮೆಲ್ರಿಗೂ ನಾನು ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ತಮ್ಮೆಲ್ರಿಗೂ ಹೊಂದಿಸ್ತಾ, ಮೊದಲನೇದಾಗಿ ಸಾಗರ್ ಜೋಶಿ ಅವರಿಗೆ ಹೊಂದಿಸ್ತಾ, ಈ ಒಂದು ಸಿಸ್ಟಮ್ ಅನ್ನ ನಮ್ಮೆಲ್ರಿಗೂ ತಂದ್ಕೊಟ್ಟಂತ ನಮ್ಮೆಲ್ಲರ ಅಪ್ಲೈನು ನಮ್ಮ ಯೋಗೇಶ್ ಸರ್ಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನನಗೆ ಅವಕಾಶ ಕೊಟ್ಟಂತ ನನ್ನ ಸುಂದರ್ ಸರ್ಗೂ ನಾನು ಕೃತಜ್ಞತೆನ ಸಲ್ಲಿಸ್ತಾ, ನಾನೇನಾದ್ರೂ ಮಾತಾಡೋದಕ್ಕೆ ನನ್ನ ಎಲ್ಲಾ ಅಸೋಸಿಯೇಟ್ಸ್ ಗಳು ಕೂಡ ಕಾರಣ. ಮತ್ತೆ ನಾನು ಏನ್ ಕೆಲಸ ಮಾಡಿದೀನಿ ಸ್ನೇಹಿತರೆ, ನಿಜವಾಗ್ಲೂ 001%. ನಮ್ಮಲ್ಲಿ ಇರ್ತಕ್ಕಂಥವ್ರು ಮುರಳಿ ಸರ್ ಇರ್ಬೋದು, ಯೋಗೇಶ್ ಸರ್ ಇರ್ಬೋದು, ಹರೀಶ್ ಸರ್ ಇರ್ಬೋದು, ಪ್ರತಿಯೊಬ್ಬ ಲೀಡರ್ನು ಕೂಡ, ನಮ್ಮ ಮಂಡ್ಯ ಉಮೇಶ್ ಸರ್ ಇರ್ಬೋದು, ಅವ್ರ ಟೀಮಲ್ಲಿ ಮಂಜುನಾಥ್ ಇರ್ಬೋದು, ನಾರ್ತ್ ಇಂಡಿಯಾದಲ್ಲೂ ಕೂಡ ಒಳ್ಳೆ ಟೀಮ್ ಇದೆ. ಅದಾದ್ಮೇಲೆ ಕೂರ್ಗಲ್ಲಿ ನಮ್ಮ ರಾಮಕೃಷ್ಣಪ್ಪ ಸರ್ ಇರ್ಬೋದು, ಪ್ರಭು ಸರ್ ಇರ್ಬೋದು, ಈ ತರ ತುಂಬಾ ಒಳ್ಳೊಳ್ಳೆ ವ್ಯಕ್ತಿ ಇನ್ನು ತುಂಬಾ ಜನ ಇದ್ದಾರೆ ಸ್ನೇಹಿತರೆ. ಎಲ್ರು ಒಂದೇ, ಎಲ್ಲೋ ಒಬ್ಬನ ಬಿಟ್ಟೆ ಅಂತ ಅನ್ನಿತಾ ಭಾವಿಸ್ಬೇಡಿ. ನಿಮ್ಮೆಲ್ರು ನಾನು ಏನ್ ಮಾಡಿದೀನಿ ಅದು 001%. ನಿಮ್ಮ ಕೆಲಸ ಇದರಲ್ಲಿ ಜಾಸ್ತಿ ಇದೆ. ಬಟ್ ನನಗೆ ಗೊತ್ತಿರೋದನ್ನ ನಾನು ಹೇಳ್ಕೊಡಕ್ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಾವೆಲ್ಲರಿಗೂ ಮತ್ತೆ ಹೊಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು ನಿಮಗೆ. ನಿಮ್ಮ ಒಂದು ಪ್ರಿಸಸ್ ಟೈಮ್ ಅಲ್ಲೇ, ಎಲ್ಲೋ ಬಿಸಿ ಶೆಡ್ಯೂಲ್ ಇದ್ರೂ ಸಮೇತ ನಮ್ಗೋಸ್ಕರ ಟೈಮ್ ತಗೊಂಡು ಇವತ್ತು ಒಂದು 3 ದಿವಸದಿಂದನೂ ನಮ್ಗೆ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀರಾ. ಇದರಿಂದ ತುಂಬಾನೇ ನಾವಂತೂ ಕಲ್ತ್ಕೊಂಡಿದ್ವಿ. ಅದೇ ರೀತಿ ಎಲ್ಲಾ ನಮ್ಮ TBI ಇರುವಂತ ಎಲ್ಲಾ ನಮ್ಮ ಪಾರ್ಟ್ನರ್ಸ್ ಗಳು ನಿಜವಾಗ್ಲೂ ಇದರಿಂದ ತುಂಬಾನೇ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತಾ, ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಇದೇ ರೀತಿ ಇನ್ನೂನು ನಮ್ಗೆ ಎಜುಕೇಶನ್ ನ ಕೊಡ್ತಾ, ನಿಮ್ಮಲ್ಲಿ ಇರುವಂತ ಒಂದು ನಾಲೆಜ್ ಅನ್ನ ನಮ್ಗೆ ದಾರಿ ಎರಿತಾ ಇದ್ದೀರಾ. ರಿಯಲಿ ವಂಡರ್ಫುಲ್ ಸರ್, ಗ್ರೇಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ. ಎಲ್ರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಹಾಗಾದ್ರೆ ನಾನು ಜಸ್ಟ್ ಒಂದ್ 4 ಲೈನ್ ಅಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಕಾಯಕ ಅಂತ ಹೇಳಿದ್ರೆ ಏನಂತ ಹೇಳಿ, ಕಾಯಕವೇ ಕೈಲಾಸ, ನೀ ಮಾಡುವ ಕಾಯಕದಲ್ಲಿ ದೇವರನ್ನು ಕಾಣು ಅಂತ ಹೇಳ್ತಾನೆ. ಹಾಗೇನೆ ಕಾಯಕದ ನಾಲ್ನುಡಿಯೇ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದಾಗಿದೆ. ಕಾಯಕ ಮಾಡೋ, ಪ್ರತಿಫಲಾಕ್ಷೆ ಪಡಬೇಡ, ಪ್ರಕೃತಿ ಎಲ್ಲ ಒಂದೇ ಕಡೆ, ನಿನಗೆ ಪ್ರತಿಫಲ ಕೊಟ್ಟೇ ಕೊಡುತ್ತದೆ. ಎಸ್ ಅಲ್ವಾ? ಹಾಗಾದ್ರೆ ಕಾಯಕ ಮಾಡಿ ಸಂಪಾದಿಸು ಅಂದ್ರೆ ಕೆಲಸ ಮಾಡಿ ಸಂಪಾದಿಸು. ಸೇಕರಿಸುವ, ಹಂಚಿಕೊಳ್ಳುವ ಪ್ರಾಣಿಯ ಮನುಷ್ಯನಾಗಿದ್ದಾನೆ ಅವನು. ಅಂದ್ರೆ ಎಷ್ಟೇ ಸಂಪಾದನೆ ಮಾಡಿ ಇಟ್ಕೊಂಡ್ರು ಸಮೇತ ಅದನ್ನ ಹಂಚಿಕೊಂಡು ಬದುಕುವಂತ ಕಾಯಕ ಮನುಷ್ಯಂದಾಗಿದೆ. ಹಾಗೇನೆ ಕಾಯಕ ಮಾಡುತ್ತಾ ಬೆವರು ಹರಿಸಿ ದುಡಿದು ಆರೋಗ್ಯವಂತನಾಗಿರು. ಹಾಗೆ ಕಾಯಕದ ಸ್ವಲ್ಪ ಅವಧಿಯನ್ನು ಪಿತೃವರ್ಗ ಮತ್ತೆ ನಮ್ಮ ದೀನ ದಲಿತ ಸೇವೆಗೆ ಮೀಸಲಿಡು ಅಂತ ಹೇಳ್ತಾನೆ. ಹಾಗೇನೆ ಕಾಯಕ ಬರುವ ಫಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದಾನ ಧರ್ಮವನ್ನ ಮಾಡು ಅಂತ ಹೇಳ್ತಾನೆ. ಹಾಗೆ ಕಾಯಕ ಮಾಡಿ ತಿನ್ನು, ಕುಳಿತು ತಿನ್ನಬೇಡ. ಅಂದ್ರೆ ಕೆಲಸ ಮಾಡ್ಕೊಂಡು ನೀನು ತಿನ್ನು, ಅದನ್ನ ಕುಳಿತು ತಿನ್ಬೇಡ, ಅದು ನಿನಗೆ ಯಾವಾಗಲೂ ಒಳ್ಳೇದಾಗೋದಿಲ್ಲ. ಕಾಯಕದಿಂದ ಮನುಷ್ಯನಿಗೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲ ಪ್ರಾಪ್ತಿ ಆಗುತ್ತೆ. ಹಾಗೇನೆ ಕಾಯಕದಲ್ಲಿ ಪ್ರಕೃತಿ, ಪರಿಸರ, ಸ್ವಚ್ಛತೆ ಕಡೆ ಗಮನ ಕೊಡು. ಕಾಯಕದಲ್ಲಿ ಪಶು ಪಕ್ಷಿ ಪಾಲನೆ ಮಾಡಿ ಸಂತೋಷ ಹೊಂದುವಂತ ಒಂದು ಕಾಯಕ ಹೇಳುತ್ತೆ. ಅಂದ್ರೆ ಕಾಯಕ ಅಂದ್ರೆ ನಾವು ಒಂದು ಕೆಲಸನ ಮಾಡ್ಕೊಂಡು ಆ ಕೆಲಸದಲ್ಲಿ ನಾವು ಮುಕ್ತಿ ಪಡೆದ್ರೆ ಆ ದೇವರ ಸಮೇತ ನಮ್ಗೆ ಮುಕ್ತಿ ಕೊಡ್ತಾನೆ ಅಂತ ಹೇಳ್ತಾ ನಾನು ಇವತ್ತು ಥ್ಯಾಂಕ್ ಯು ಸರ್. ಇನ್ನೊಂದ್ಸರಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ಟೈಮ್ ಇದೆ, ಯಾರಾದ್ರೂ ಇವತ್ತಿನ ಸೆಷನ್ ಬಗ್ಗೆ ಮಾತಾಡ್ಲಿಕ್ಕಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಒಂದ್ 2 ರಿಂದ 3 ಜನಕ್ಕೆ ನಾವು ಅವಕಾಶ ಕೊಡೋಣ. ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಸುಚೀಂದ್ರ ಅಂತ ಹೇಳಿ ಕಾಪಿನಾಡು ಕೊಡಗಿಂದ ಬಿಲೀವ್ ಮಾಡ್ತೇನೆ. ಪ್ರೊಫೆಷನಲ್ ಆಗಿ ನಾನೊಬ್ಬ ಎಕ್ಸ್-ಆರ್ಮಿ. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಇಲ್ಲಿ ಜೂಮ್ ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಇದಕ್ಕೂ ಒಂದು ಕಾರಣ ಇದೆ. ಆ ವ್ಯಕ್ತಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಒಳಗಡೆ ಕರ್ಕೊಂಡ್ ಬಂದಂತ ಮಿಸ್ಟರ್ ಲಕ್ಷ್ಮಣ್ ಸರ್ಗೆ ನಾನು ಧನ್ಯವಾದಗಳ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನನ್ಗೆ ಅಜ್ಜಾಜಿಗೂ ಸಪೋರ್ಟ್ ಮಾಡ್ತಾ ಇರೋಂತ ಮಂಜುನಾಥ್ ಸರ್ಗೂ ಸಹ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ಇವತ್ತು ಹ್ಯಾಂಡ್ ರೈಸ್ ಮಾಡಿದಂತವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಸ್, ಚಾಂಪಿಯನ್ ಟೀಮ್ ಹಾಸ್ಟ್ ಇದೀರಾ ಸರ್, ನೀವು ಮಾತಾಡಿ. ಎಸ್ ಸರ್, ಸುಚೀಂದರ್ ಸರ್ ಇವತ್ತು ವಂಡರ್ಫುಲ್ MC ಕೊಟ್ಟಿದ್ದೀರಿ. ಎಸ್ ಸರ್. ಅದೇ ರೀತಿ ಇವತ್ತು ನಂಜುಂಡ್ ಸ್ವಾಮಿ ಸರ್ 3-4 ಡೇಸ್ ಇಂದ ಇವತ್ತು ಒಳ್ಳೆ ಟಾಪಿಕ್ ಬಗ್ಗೆ, ಒಳ್ಳೆ ಇನ್ಫಾರ್ಮೇಶನ್ ಬಗ್ಗೆ ಕೊಡ್ತಾ ಇದಾರೆ. ಯಾಟ್ಸ್ ಅಪ್ ನಂಜುಂಡ್ ಸ್ವಾಮಿ ಸರ್. ಬಟ್ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್, ಇವತ್ತು ನಂಜುಂಡ್ ಸ್ವಾಮಿ ಸರ್ ತಿಳ್ಕೊಂಡಿರಂಗೆ ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನೋಡಿ ಅಬ್ಸರ್ವ್ ಮಾಡಿ, ಒಂದು ದೇಶ ಸುತ್ತಿ ನೋಡು, ಇಲ್ಲಾಂದ್ರೆ
ಕೋಸ ಓದಿ ನೋಡು ಅಂತ ಹೇಳ್ತಾರೆ. ಇವತ್ತು ನಂಜುಂಡಸ್ವಾಮಿ ಸರ್ ದೇಶನೂ ಸುತ್ತಿದ್ದಾರೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ. ಅದೇ ರೀತಿ ಕೋಸನ್ನು ಕೂಡ ಓದಿದ್ದಾರೆ. ಇವತ್ತು ಅವರು ಒಳ್ಳೆ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ಅದೇ ರೀತಿ ಅವರು ಲರ್ನಿಂಗ್ ಪ್ರೋಸೆಸ್ ನ ಮಾಡಿರೋದ್ರಿಂದ ಇವತ್ತು ಒಳ್ಳೆ ನಾಲೆಡ್ಜ್ ಇದೆ. ಬಟ್ ನಾನ್ ಹೇಳೋದು ಏನಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಇಲ್ಲಿ ಕಲೀರಿ, 4 ಜನ ಬೆಳೆಸಿ. ಅದೇ ರೀತಿ ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಪ್ರಪಂಚದಲ್ಲಿ ಆರೋಗ್ಯಕ್ಕಿಂತ ಬೇರೆ ಯಾವುದು ಇಲ್ಲ. ಇವತ್ತು ಎಷ್ಟೋ ಜನಕ್ಕೆ ಇವತ್ತು ನಾವು ಆರೋಗ್ಯ ಕೊಡ್ತಾ ಇರೋದ್ರಿಂದ ಇವತ್ತು ಎಷ್ಟೋ ಜನ ನಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಅದಕ್ಕಿಂತ ಪುಣ್ಯ ಕೆಲಸ, ಅದಕ್ಕಿಂತ ಮಹತ್ಕರ ಕೆಲಸ ಬೇರೆ ಯಾವುದು ಇಲ್ಲ ಫ್ರೆಂಡ್ಸ್. ಬಟ್ ನಾನ್ ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಬಯೋಟೋನ್ ಪ್ರಾಡಕ್ಟ್ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ, ಯೂನಿಕ್ ಪ್ರಾಡಕ್ಟ್ ಆಗಿದೆ. ಬಟ್ ನೀವು ಇದರಲ್ಲೇ ನೀವು ಸಕ್ಸಸ್ ನ ಕಂಡಿಲ್ಲ ಅಂತ ಹೇಳಿದ್ರೆ, ಬಟ್ ಹೊರಗಡೆ ಪ್ರಪಂಚದಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ನ ತಂದ್ರು ನೀವು ಡೆವಲಪ್ಮೆಂಟ್ ಆಗಲ್ಲ. ಬಟ್ ಇವತ್ತು ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ರಿಸಲ್ಟ್ ಇಲ್ಲದ ಪ್ರಾಡಕ್ಟ್ ನ ದೇವ್ರ ರೂಪದಲ್ಲಿ ತಂದು ಇವತ್ತು ಎಷ್ಟೋ ಜನ ಸೇಲ್ಸ್ ಮಾಡ್ತಾ ಇದಾರೆ. ಬಟ್ ನಮ್ಮ ಈ ಬಯೋಟೋರಿಯಂ ಕಂಪ್ನಿಲಿ ಒಳ್ಳೆ ಪ್ರಾಡಕ್ಟ್ ಇದೆ, ಅಲ್ಟಿಮೇಟ್ ಪೇಔಟ್ ಇದೆ, ಅದೇ ರೀತಿ ಲೀಡರ್ ಸಪೋರ್ಟ್ ಇದೆ. ಬಟ್ ನಾವು ಇದನ್ನ ದೇವ್ರ ರೂಪದಲ್ಲಿ ಯಾಕೆ ನಾವು ಟ್ರೀಟ್ ಮಾಡಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ. ಇವತ್ತು ಇವತ್ತು ದೇವರು ಸೃಷ್ಟಿ ಮಾಡಿರೋ ಒಂದು ಮನ್ಸನ್ನ ಇವತ್ತು ವ್ಯಾಲ್ಯೂ ಕೊಡ್ತಾ ಇಲ್ಲ. ಸೃಷ್ಟಿ ಮಾಡ್ರಂತ ನಾವು ದುಡ್ಡಿಗೆ ನಾವು ವ್ಯಾಲ್ಯೂ ಕೊಡ್ತಾ ಇದೀವಿ. ಬಟ್ ನಂಜುಂಡಸ್ವಾಮಿ ಸರ್ ಹೇಳ್ದಂಗೆ ಮನ್ಸನ್ನ ಪ್ರೀತಿಸಿ, ಅದೇ ರೀತಿ ಮನ್ಸನ್ನ ಪ್ರೀತಿಸಿದ್ರೆ ಆಟೋಮೆಟಿಕ್ ನೀವು ವಸ್ತುನ ಪ್ರೀತಿಸ್ಬೋದು. ಅದೇ ರೀತಿ ನಾನು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ರು ನಿಮ್ಮನ್ನ ನಂಬಿರಂತ ಬಂದಂತ ವ್ಯಕ್ತಿಗಳನ್ನ ಬೆಳೆಸಿ 100% ನೀವು ಸಕ್ಸಸ್ ಆಗ್ಬೋದು. ನೀವು ಈ ಒಂದು ಈ ಬಯೋಟೋರಿಯಂ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತಾ ಇದ್ದೇನೆ. ಬಟ್ ನಾನು ಹೇಳೋದೇ ಅಷ್ಟೇ, ಇವತ್ತು ಬಡವನಾಗಿ ಹುಟ್ಟೋದ್ ತಪ್ಪಲ್ಲ, ಆದ್ರ ಬಡವನಾಗಿ ಸಾಯೋದಿದೆಯಲ್ಲ ಅದು ನಮ್ದೇ ತಪ್ಪು. ಹುಟ್ಟು ದರಿದ್ರವಾದ್ರೂ ಪರವಾಗಿಲ್ಲ, ನಮ್ಮ ಒಂದು ಸಾವು ಈ ಬಯೋಟೋರಿಯಂ ಅಲ್ಲಿ ಚರಿತ್ರೆ ಆಗಿರ್ಬೇಕು ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಜಾಸ್ತಿ ಟೈಮ್ ತಗೊಬೇಡಿ, ಎಲ್ಲರೂ 1 ನಿಮಿಷ ಮಾತಾಡಿ. ಹಾಗಾಗಿ ಎಲ್ಲರಿಗೂ ನಿಮ್ಮ ಒಂದು ಫ್ರೆಂಡ್ ಗಳಿಗೂ ಟೈಮ್ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಮಹೇಶ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಮೊದಲಿಗೆ ನಮ್ಮ ದೇಶದ ಯೋಧರಿಗೆ ನಮ್ಮ ಪ್ರಣಾಮಗಳು ಸರ್. ನಮ್ಮ ಹೆಸರು ಬಂದು ಮಹೇಶ್ ಅಂತೇಳಿ, ಒಳಗುಂದಿ ಗ್ರಾಮ ಸರ್, ಹೂವಿನಡಗಲಿ ತಾಲೂಕು ಒಳಗುಂದಿ ಗ್ರಾಮ ಸರ್. ನಮ್ಮ ಈ ಪುಣ್ಯ ಕ್ಷೇತ್ರಕ್ಕೆ ನಮ್ಮನ್ನು ತಂದ್ಕೊಟ್ಟಂತ ಅಪ್ಲೈನ್ಗಳಾಗಿರಲಿ, ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಅದಾದ್ಮೇಲೆ ನಮ್ಗೆ ಇವತ್ತಿನ ಟಾಪಿಕ್ ಸರ್, ನಮ್ಗೇನ್ ರೈತ ಸಂಜೀವಿನಿ ಅಂತ ಇದ್ರಲ್ಲ ಸರ್, ಇದು ಜೀವ ಸಂಜೀವಿನಿ ಅಂತಾನೆ ನಮ್ಮ ಒಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಆ ಹನುಮಂತ ಏನು ತನ್ನ ರಾಮನಿಗೋಸ್ಕರ ಸಂಜೀವಿನಿ ಬೆಟ್ಟ ಹೊತ್ಕೊಂಬಂದಲ್ಲ ಸರ್, ಅದೇ ರೀತಿನೇ ನಮ್ಮ ಸಾಗರ್ ಜೋಶಿ ಸರ್ ನಮ್ಮ ಇಡೀ ದೇಶಕ್ಕೆ ಒಂದು ಉನ್ನತವಾದಂತ ಒಂದು ಪ್ರಾಡಕ್ಟ್ ನ ತಂದು ಕೊಟ್ಟಿದ್ದಾರೆ ಸರ್. ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ನಾನು ನಿಜವಾಗ್ಲು ಈ ಖುಷಿ ಹೇಳ್ತಾನೆ ಇದ್ರೆ ನನ್ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಸರ್. ಆ ಒಂದು ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಸರ್. ನನ್ಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದು ಈ ಅನ್ನೋದ್ರಿಂದನೇ ಸ್ಟಾರ್ಟ್ ಆಗುತ್ತೆ ಸರ್ ಎನರ್ಜಿ. ಜೀವ ಇರುವಂತ ಬಯೋಮ್ಯಾಗ್ನೆಟಿಕ್ ಒಳಗಡೆ ನಾವ್ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ರೋಮಾಂಚನಕಾರಿ ಆಗುವಂತದ್ದೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ದು ಲೈಫ್ ಇನ್ನು ವಂಡರ್ಫುಲ್ ಆಗ್ಲಿ ಅಂತ ನೆಕ್ಸ್ಟ್ ನಮ್ಮ ಲೇಡಿ ಡೈಮಂಡ್ ಶಾಂತಕುಮಾರಿ ಮೇಡಮ್ ನ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಮ್ಯಾಮ್. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ಶುಭೋದಯ, ಎಲ್ರಿಗೂ ಶುಭವಾಗ್ಲಿ. ನಿಜವಾಗ್ಲೂ ವಂಡರ್ಫುಲ್ ಕ್ಲಾಸ್. ಮತ್ತೆ MC ಕೂಡ ಸೂಪರ್ ಸರ್, ತುಂಬಾ ಚೆನ್ನಾಗಿ ಅದ್ಭುತವಾಗಿ MC ಮಾಡ್ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಮತ್ತೆ ನಂಜುಂಡಸ್ವಾಮಿ ಸರ್ಗೆ ನಮ್ಮ ಲೀಡರ್ಸ್ ಪರವಾಗಿ ಮತ್ತೆ ನಮ್ಮ ಫ್ಯಾಮಿಲಿ ಪರವಾಗಿ ನಾನು ತುಂಬಾ ಹೃದಯ ಧನ್ಯವಾದ ಹೇಳ್ತಿದ್ದೀನಿ. ಯಾಕೆಂದ್ರೆ ತುಂಬಾ ಅದ್ಭುತವಾದ ಮಾಹಿತಿ ಕೊಡ್ತಿದ್ದಾರೆ. ನೋಡಿ, ನಮಗೆ ಬೆಳಗ್ಗೆ ಆದ್ರೆ ಹೆಣ್ಮಕ್ಳಿಗೆ ಎಷ್ಟು ಕೆಲ್ಸ ಇರುತ್ತೆ. ನನ್ಗೆ ಎಷ್ಟೇ ಕೆಲ್ಸ ಇರ್ಲಿ ಕ್ಲಾಸ್ ಮಾತ್ರ ಮಿಸ್ ಮಾಡಲ್ಲ. ಆನ್ ಮಾಡಿ ಇಟ್ಕೊಂಡು ವಿಡಿಯೋ ಆನ್ ಮಾಡಲ್ಲ, ಬಟ್ ನಾನು ಆನ್ ಮಾಡಿ ಇಟ್ಕೊಂಡು ಕ್ಲಾಸ್ ಕೇಳ್ತಾ ಇರ್ತೀನಿ. ಮನೆಯಲ್ಲಿ ಹಿರಿಯರ ಮಾರ್ಗದರ್ಶನ ಇದ್ರೆ ಮನೇಲಿ ಇರೋರೆಲ್ಲ ಕೂಡ ಒಂದ್ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅನ್ನೋದು ಅದೆಷ್ಟು ಸತ್ಯದ ಮಾತು ಅನ್ನೋದು ಈ ಬಯೋಟೋರಿಯಂ ನಲ್ಲಿ ನಂಗೆ ತುಂಬಾ ಚೆನ್ನಾಗಿ ಪಾಠ ಇನ್ನು ಜಾಸ್ತಿ ಕಲಿತಿದೀವಿ ಅಂತ ಹೇಳಕ್ ಖುಷಿ ಆಗ್ತಿದೆ. ಅವರ ಮಾರ್ಗದರ್ಶನ ಇನ್ನೂ ಹೆಚ್ಚೆಚ್ಚು ಸರ್, ಇನ್ನೂ ಹೆಚ್ಚೆಚ್ಚು ಮಾಹಿತಿ ಕೊಡ್ಬೇಕು ಸರ್ ನಮ್ಮಂತವ್ರಿಗೆ. ಯಾಕೆಂದ್ರೆ ನನ್ನ ಶಿಕ್ಷಣ ಬಂದು ಬರೀ SSLC ಅಷ್ಟಕ್ಕೆ ಮುಗ್ದಿತ್ತು. ಬಟ್ ಅನುಭವನೇ ಶಿಕ್ಷಣ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ನಿಮ್ಮಂತ ಹಿರಿಯರು ಇಷ್ಟು ಅದ್ಭುತವಾಗಿ ಈ ಬಯೋಟೋರಿಯಂ ಬಗ್ಗೆ ಮಾಹಿತಿ ಕೊಡೋದು ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ.
ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಾವು ಫಸ್ಟ್ ಈ ಬಯೋಟೋ ನಮ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು, ಬಟ್ ನಮ್ಮ ಮನೆಯವ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದನ್ನ ಮಾಡ್ತಿದ್ದಾರೆ, ಡೆಮೋ ಕೊಡ್ತಿದ್ದಾರೆ. ದಿನ ಡೈಲಿ ನಾಲ್ಕ್ ಅವ್ರು ಹೋಗಿ ಕ್ಲೋಸಿಂಗ್ ಮಾಡ್ಕೊಂಡ್ ಬರ್ತಿದ್ದಾರೆ. ಯಾಕಂದ್ರೆ ಈ ಬಯೋಟೋರಿಯಂ ಆ ಪವರ್ ಇದೆ ಸರ್, ಆ ದಮ್ ಇದೆ. ಆ ದಮ್ ಇರೋದ್ರಿಂದಾನೇ ಕೂಡ ನಮಗ್ ತುಂಬಾ ಎನರ್ಜಿ ಇದೆ. ಸೊ ನಾವು ಕೂಡ ಸಮಾಜದಲ್ಲಿ, ಯಾಕಂದ್ರೆ ನಾವು ಆಲ್ರೆಡಿ ಸೋಷಿಯಲ್ ಫೀಲ್ಡ್ ಇರೋದ್ರಿಂದ ಸೋಷಿಯಲ್ ಸೇವೆ ಮಾಡ್ಕೊಂಡೆ ಸಮಾಜ ಸೇವೆ ಮಾಡ್ತಾ ಬಂದಂಗೆ ಇದು ಇನ್ನು ದೊಡ್ಡ ಮಟ್ಟಕ್ಕೆ ನಮ್ಗೆ ಹೆಸರು ತಂದ್ಕೊಡ್ತಿದೆ ಅಂತ ಹೇಳಕ್ ನಂಗೆ ಖುಷಿ ಆಗ್ತಿದೆ. ಜೊತೆಗೆ ನನ್ಗೆ ಈ ಬಯೋಟೋರಿಯಂಗೆ ಕರೆತಂದಂತಹ ಎಲ್ಲ ಲೀಡರ್ಸ್ಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಇಷ್ಟೊತ್ತು ನಂಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತಹ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಆಗಿ. ಹಾಗೆ 4 ಕ್ಲೋಸ್ ಆಗ್ತಾ ಇದೆ, ಇವತ್ತಿಂದ 8 ಕ್ಲೋಸ್ ಆಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಹಾಸನ್ ಕುಮಾರ್ ಅವರು ಮಾತಾಡ್ಬೋದು. ಸರ್ ನಮಸ್ತೆ ಸರ್, ನಮಸ್ತೆ sir. ಎಲ್ರಿಗೂ. ಸುಚೇಂದರ್ ಸರ್ ತುಂಬಾ ಅದ್ಭುತವಾದಂತ MC ಬಂದಿದೆ. ನಿಮ್ಗೆ ಇನ್ನೂ ಅನೇಕ ಆರೋಗ್ಯ ಐಶ್ವರ್ಯ ಕೊಡ್ಲಿ. ನಮ್ಮ ಕಡೆಯಿಂದ ಒಂದು ಸಲಾಂ ಸರ್, ನಿಮ್ಗೆ ಒಂದು ದೇಶದ ಒಂದು ರಕ್ಷಣೆಗಾಗಿ ದುಡಿದಿದ್ದೀರಾ. ಅದೇ ರೀತಿ ನಂಜುಂಡಸ್ವಾಮಿ ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ನಾವು ನೋಡಿ ಈ ಬಯೋಟೋರಿಯಂ ಮಾಡ್ತಾ ಇದ್ವಿ, ಬಟ್ ಇಷ್ಟೊಂದು ಅದ್ಭುತವಾದ ಒಂದು ಆರೋಗ್ಯ ನಮ್ಮ ಪ್ರಾಡಕ್ಟ್ ಅಲ್ಲಿ, ಒಂದು ಆಳವಾದ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ನಾವು ಆರೋಗ್ಯ ಈ ಪ್ರಾಡಕ್ಟ್ ಇದೆ, ಯಾವ ರೀತಿ ಸೆಲ್ಸ್, ಆರ್ಗನ್ಸ್, ಮೆಟಪಾಲಿಷನ್ ಇವೆಲ್ಲ ಯಾವ ಟ್ರಾಕ್ಷನ್ಸ್ ಎಲ್ಲ ಹೊರಗಾಕತ್ತೆ ಅನ್ನೋ ಒಂದು ಅಂಶಗಳನ್ನ ನಮಗೆ ಗೊತ್ತಿಲ್ಲದೆ ಇರುವಂತ ಪ್ರತಿಯೊಂದು ಅಂಶಗಳನ್ನ ಎಳೆಗೆ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಂಜುಂಡಸ್ವಾಮಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಆಗಿ ಧನ್ಯವಾದಗಳು ಸರ್. ಹಾಗೆ ನಮ್ಮ ಹೈಟೆಕ್ ಟೀಮ್ ಯೋಗೇಶ್ ಸರ್ ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಸರ್ ನಮಸ್ತೆ ಎಲ್ಲರಿಗೂ. ಖಂಡಿತವಾಗೂ ಇವತ್ತು ಖುಷಿ ಪಡೋ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಸುಚೇಂದ್ರ ಸರ್ ದೇಶ ಕಾಪಾಡೋದಲ್ಲದೆ ನಮ್ನೆಲ್ಲರನ್ನ ಹುರಿದುಂಬಿಸ್ತಾ ಇದ್ದಾರೆ. ಸುಚೇಂದ್ರ ಸರ್ ಧನ್ಯವಾದಗಳು ನಿಮಗೂ ಕೂಡ. ಹಾಗೇನೆ ನಮ್ಗೆ ತುಂಬಾ ಹೆಮ್ಮೆ ಪಡೋ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ನಂಜುಂಡಸ್ವಾಮಿ ಸರ್ ಅಂತವ್ರ ಅಪ್ಲೈನ್ ಆಗಿ ನಾವು ಪಡೆದಿದ್ದೀವಲ್ಲ, ಆಕ್ಟಿವ್ ಅಪ್ಲೈನ್, ಅದ್ರಲ್ಲೂ ಈ ತರ ಒಂದು ಡಾಕ್ಟರ್ ಗಿಂತನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇದಾರೆ ನಮ್ಗೆ. ನಂಜುಂಡಸ್ವಾಮಿ ಸರ್ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೇನೆ ಈ ಆಪರ್ಚುನಿಟಿ ನೀಡಿದಂತ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇವತ್ತು ನಾನು ಅವರ ಒಡನಾಟಿ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ಖಂಡಿತವಾಗೂ ಒಂದು ವಿಚಾರ, ತುಂಬಾ ಹತ್ರದಿಂದ ನೋಡ್ತಾ ಇರೋದ್ರಿಂದ ನಾನು ತುಂಬಾ ಇಡ್ಲಿ ತಿಂತಾ ಇದ್ದೆ ಹೋಟ್ಲ್ಗಳಿಗೆ ಹೋಗ್ಬಿಟ್ಟು ಸ್ನೇಹಿತರೆ. ಇಡ್ಲಿ ಏನಾಗ್ತಿತ್ತು ಅಂದ್ರೆ, ಬಟ್ಟೆಗಳಲ್ಲಿ ಮಾಡ್ತಾರೆ, ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ. ನಾನು ಅವ್ರ ಕಿಚನ್ ಅಲ್ಲೇ ಹೋಗಿ ನೋಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಕಡೆ ನಾನು ವಾರ್ ಮಾಡ್ತಾ ಇದ್ದೀನಿ ಆ ವಿಚಾರದಲ್ಲಿ ಸ್ನೇಹಿತರೆ. ಪ್ಲಾಸ್ಟಿಕ್ ಅಲ್ಲಿ ಯಾರೆಲ್ಲ ಇಡ್ಲಿ ಬೇಯಿಸ್ತಾ ಇದಾರೆ ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಅದು ಒಂದು ಕೂಡ ನಮ್ಮ ಸೋಷಿಯಲ್ ಸೇವೆ ಅಂತಾನೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ಲೇ ಹೋಟೆಲ್ಗಳು ಹೋದಾಗ ಬೀದಿ ಬದಿಗಳಲ್ಲಿ ನಿಮ್ಗೂ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ಅಲ್ಲಿ ಬೇಯಿಸ್ತಾ ಇರ್ತಕ್ಕಂಥ ಇಡ್ಲಿಗಳನ್ನ ನಮ್ಮ ನಂಜುಂಡಸ್ವಾಮಿ ಸರ್ ಹೇಳಿದ್ಮೇಲೆ, ನಾನು ಇಡ್ಲಿಗಳನ್ನ ಬಟ್ಟೆಗಳಲ್ಲಿ ಬೇಯಿಸಿದ್ರೆ ಮಾತ್ರ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಮಾತ್ರ ಬೇಯಿಸಿದ್ರೆ ಮಾತ್ರ ಇಡ್ಲಿಗಳನ್ನ ತಿನ್ನೋ ಒಂದು ಚೇಂಜಸ್ ಮಾಡ್ಕೊಂಡೆ ಸ್ನೇಹಿತರೆ. ಯಾಕಂದ್ರೆ ಪ್ಲಾಸ್ಟಿಕ್ ಇಂದ ಎಷ್ಟು ದುಷ್ಪರಿಣಾಮಗಳಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಒಡಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಂತ 10 ಹಲವಾರು ವಿಷಯಗಳು ನಮ್ಮ ನಂಜುಂಡಸ್ವಾಮಿ ಸರ್ ನಾವ್ ಹೇಳೋದು ಏನಪ್ಪಾ ಅಂದ್ರೆ, ಜ್ಞಾನಿನೂ ಕೂಡ ಹೌದು, ಇದರಲ್ಲೂ ವಿಜ್ಞಾನಿ ಕೂಡ ಹೌದು ಸ್ನೇಹಿತರೆ. ಅಂತ ವ್ಯಕ್ತಿ ನಮಗೆ ಸಿಕ್ಕಿದರೆ ಇನ್ನ ಮುಂದಕ್ಕೆ ಅವರ ಕಡೆಯಿಂದ ಹೆಚ್ಚು ಜ್ಞಾನ ಭಂಡಾರವನ್ನ ನಾವು ಕೇಳ್ಕೊಳ್ತಾ ನಾವು ಕಲಿಯೋಣ ಅಂತ ಹೇಳ್ತಾ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಸ್ನೇಹಿತರೆ. ಧನ್ಯವಾದಗಳು. ಇದೀಗೆ ಪ್ರಿಯಾಪಟ್ಟ ಯೋಗೇಶ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಆಗಿ ತುಂಬಾನೇ ಧನ್ಯವಾದಗಳು ಸರ್. ನಿಜವಾಗ್ಲೂ ಪ್ಲಾಸ್ಟಿಕ್ ಇಡ್ಲಿ ಬಿಟ್ಟು ಇವತ್ತಿಂದ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾರ ಇಡ್ಲಿ ಬಿಟ್ಟು ಡೈರೆಕ್ಟ್ ಆಗಿ ಇವತ್ತು ಒಳ್ಳೆ ಇಡ್ಲಿ ತಿನ್ಕೊಂಡು ಒಳ್ಳೆ ಆರೋಗ್ಯನ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಒಂದು ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ ಅವರು, ಅದ್ರ ಜೊತೆಗೆ ಇನ್ನು ಬೇಕಾದಷ್ಟು ಪ್ರಾಬ್ಲಮ್ಗಳು ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಓಕೆ ಡಿಯರ್ ಫ್ರೆಂಡ್ಸ್, ಇವಾಗ ಟೈಮ್ ಆಗ್ತಾ ಇದೆ. ನಾವು ಒಬ್ಬರನ್ನ ಇನ್ವೈಟ್ ಮಾಡ್ಕೊಳ್ತಾ ಇದ್ದೇನೆ. ಇವ್ರ ಬಗ್ಗೆ ಹೇಳಲಿಕ್ಕೆ ನನಗಂತೂ ತುಂಬಾನೇ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ಆದ್ಮೇಲೂ ಒಂದು ಪುಷಪ್ ಅನ್ನೋದು ಇರುತ್ತೆ. ಆ ಪುಷಪ್ ಕೊಡ್ಲಿಕ್ಕೋಸ್ಕರ ನಮ್ಗೆ ಇವತ್ತು ಎಜುಕೇಶನ್ ಈ ಒಂದು ಎಜುಕೇಶನ್ ಅನ್ನ ಸೃಷ್ಟಿ ಮಾಡಿರುವಂತ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಮೈಲಿಂಗ್ ಸ್ಟಾರ್, ಯಾವಾಗ್ಲೂ ಅವ್ರಿಗೆ ಕೋಪನೇ ಬರಲ್ಲ ಅಂತ ತಿಳ್ಕೊಳ್ತೇನೆ. ಅಂತ ವ್ಯಕ್ತಿ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ. ಮಂಜುನಾಥ್ ಸರ್ನ ನಾನು, ಮ್ಯಾಗ್ನೆಟಿಕ್ ಮಂಜುನಾಥ್ ಸರ್ನ ನಾನು, ಹಾಗೇನೆ ಮೊನ್ನೆ ಒಂದು ಕ್ಯಾಬಿನೆಟ್ ಸಮೇತ ಡಾಕ್ಟರೇಟ್ ಬಂದಿದೆ ಅವರಿಗೆ, ಅವ್ರನ್ನ ನಾನು ಈ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ವೆಲ್ಕಮ್ ಸರ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ನಮ್ಗೆ ಹೇಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುಚೇಂದ್ರ ಸರ್. ವಂಡರ್ಫುಲ್ MC ಇವತ್ತಂತೂ ಅದ್ಭುತವಾಗಿತ್ತು. ಏನಂದ್ರೆ ಒಂದು ದೇಶಕ್ಕೆ ಸೇವೆ ಜೊತೆಗೆ ಜನಗಳ ಸೇವೆ ಮಾಡ್ತಾ ಇದ್ದಾರೆ ಇವತ್ತು. ನಿಮ್ಗೆ ದೇವರು ತುಂಬಾ ಚೆನ್ನಾಗಿಟ್ಟಿರ್ಲಿ.
ಜೊತೆಯಲ್ಲಿ ವಂಡರ್ಫುಲ್ ಇನ್ಫಾರ್ಮೇಶನ್, ಒಂದು ಜ್ಞಾನಕೋಶನೇ ಇಟ್ಕೊಂಡಿದ್ದಾರೆ ನಮ್ಮ ನಂಜುಂಡಸ್ವಾಮಿ ಸರ್. ಪ್ರತಿ ದಿವಸ ಒಂದೊಂದು ಕಾಯಿಲೆಗಳ ಬಗ್ಗೆ ಅಥವಾ ಕೆಲವೊಂದೊಂದು ನಮ್ಮಲ್ಲಿರುವಂತ ಕೆಲವೊಂದು ಗೊಂದಲ ಇರುತ್ತೆ. ಯಾವ ತರ ನಮ್ಗೆ ಶುಗರ್ ಅಲ್ಲಿ ಯಾವ ತರ ಬರ್ತಿತ್ತು ಅದನ್ನ ಪೂರ್ತಿ ಹೇಳ್ಕೊಟ್ರು. ಯಾವ ತರ ಬಾಡಿಯಲ್ಲಿ ಹೆಂಗ್ ವರ್ಕ್ ಆಗುತ್ತೆ, ಏನ್ ವರ್ಕ್ ಆಗುತ್ತೆ, ಪಾರ್ಟ್ಸ್ ಯಾವ ತರ ಇದಾವೆ, ಸೆಲ್ಸ್ ಯಾವ ತರ ಇದೆ, ಅದ್ ಯಾವ ತರ ಎಲ್ಲ ನಾವು ಆರೋಗ್ಯವಾದ ಫುಡ್ ನ ತಿನ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ನಿಜವಾಗ್ಲೂ ವಂಡರ್ಫುಲ್. ಅವ್ರಿಗೊಂದು ಹ್ಯಾಂಡ್ಸ್ ಆಫ್ ಹೇಳೋಣ ಎಲ್ಲರೂ ಸೇರಿ. ಮತ್ತೆ ಇನ್ನು ಅವ್ರ ಹತ್ರ ತುಂಬಾ ಇದೆ, ಇನ್ನು ಜಸ್ಟ್ 4 days ಆಗಿದೆ ಇವತ್ತು. ಇನ್ನು ತುಂಬಾನೇ ಅವ್ರ ಹತ್ರ ಇರುವಂತ ಎಲ್ಲ ನಮಗೆ ಮನುಷ್ಯನಿಗೆ ಬರುವಂತ ಎಲ್ಲಾ ಡಿಸೀಸ್ ಬಗ್ಗೆ ಅವ್ರು ಹೇಳ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದಾರೆ. ಬಟ್ ನಾವು ಕೇಳಲಿಕ್ಕೆ ರೆಡಿ ಆಗ್ಬೇಕು. ಏನಂದ್ರೆ ಬರ್ತಾ ನಮ್ದು ಏನಾಗ್ತಿದೆ, ಝೂಮ್ ಅಲ್ಲಿ ಬರೋವ್ರ ಸಂಖ್ಯೆನ ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಯಾಕಂದ್ರೆ ಬರೀ ನಾವಷ್ಟೇ ನಾಲೆಡ್ಜ್ ತಗೊಂಡ್ರೆ ಸಾಲದು, ನಮ್ಮ ಟೀಮ್ ಅಲ್ಲಿ ಇರುವಂತ ಎಲ್ಲಾ ಪರ್ಸನ್ಸ್ಗೂ ನಾವು ಈ ಒಂದು ನಾಲೆಡ್ಜ್ ನ ಕೊಡ್ಬೇಕು. ಕೊಡ್ತಾ ಇದ್ರೆ ಏನಾಗುತ್ತೆ, ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಎಜುಕೇಟ್ ಆಗ್ತಾ ಬರ್ತಾರೆ. ಯಾಕಂದ್ರೆ ಫೀಲ್ಡ್ ಅಲ್ಲಿ ನಾವು ಹೋದಾಗ ಯಾವ್ದೋ ಒಂದು ಡಾಕ್ಟರ್ ನಮ್ ಜೊತೆ ಕೂತ್ರುನು ಅವ್ರಿಗೆ ನಾವು ಹೇಳೋ ತರ ಇರ್ಬೇಕು. ಒಬ್ಬ ಡಾಕ್ಟ್ರೇ ಬಂದು ಕೂತ್ರುನು ಅವ್ರು ಕಲ್ತಿದ್ದಕ್ಕಿಂತ ಹೆಚ್ಚಿಗೆ ನಾವು ಕಲ್ತಿದೀವಿ ಅಂತ ಹೇಳೋಷ್ಟು ಜ್ಞಾನ ಕಲ್ತ್ಕೊಡ್ಲಿಕ್ಕೆ ರೆಡಿ ಇದಾರೆ. ನಾವು ಕಲಿತಾ ಬರ್ಬೇಕಷ್ಟೇನೆ. ಓಕೆ, ವಂಡರ್ಫುಲ್ ಎಜುಕೇಶನ್ ಸರ್. ತುಂಬಾನೇ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಜೊತೆಲಿ ಈ ಒಂದು ಸರ್ ಪ್ರಿಯಾಪಟ್ನ ಯೋಗಿ ಸರ್ ಆನ್ ಮಾಡ್ತಾರೆ, ಆಫ್ ಮಾಡ್ಕೊಳ್ಳಲ್ಲ, ಇರ್ಲಿ, ತೊಂದ್ರೆ ಇಲ್ಲ. ಎಸ್, ವಂಡರ್ಫುಲ್ ಎಜುಕೇಶನ್ ಸಿಕ್ತಿದೆ. ನಮ್ಮ ಒಂದು ಬಾಡಿ ಒಳಗಡೆ ಇರುವಂತಹ ಎಲ್ಲಾ ಪಾರ್ಟ್ ಬಗ್ಗೆನೂ ಹೇಳ್ತಾ ಬರ್ತಾರೆ. ನೆಕ್ಸ್ಟ್ ಇನ್ನು ನಾವು ಹೆಚ್ಚಿಗೆ ಕೇಳ್ತಾ ಹೋಗೋಣ. ಇಲ್ಲಿರುವಂತ ಇಷ್ಟು ಜನ ಏನೆಲ್ಲ ನಾವು ನಾಲೆಡ್ಜ್ ತಗೊಂತಾ ಇದ್ವಿ. ಇವತ್ತು ಕೆಲವರು ಹೇಳಿದ್ರು, ನಮ್ಮ ಮೇಡಮ್ ಹೇಳ್ತಾ ಇದ್ದಾರೆ, ಶಾಂತಕುಮಾರಿ ಮೇಡಮ್, 4 ಜನಕ್ಕೆ ಅವರ ಒಂದು ಹಸ್ಬೆಂಡ್ ಇವತ್ತು ಪ್ರಾಡಕ್ಟ್ ಅನ್ನ ಕೊಟ್ಟು ಬರ್ತಾರೆ, ಡೆಮಾನ್ಸ್ಟ್ರೇಷನ್ ಮಾಡಿ ಬರ್ತಾರೆ, ಪ್ರಾಡಕ್ಟ್ ಬಗ್ಗೆ ಹೇಳಿ ಬರ್ತಾರೆ ಅಂತ. ಈ ಕೆಲಸನ ಎಲ್ಲರೂ ಮಾಡ್ಬೇಕು ಸರ್. ಪ್ರತಿಯೊಬ್ರು ಅಟ್ಲೀಸ್ಟ್ ನಾವೊಂದು 4 ರಿಂದ 5 ಜನಕ್ಕೆ ಆರೋಗ್ಯ ಕಾಪಾಡ್ತಾ ಇದೀವಿ ಅಂತ ಈ ಒಂದು ಕೆಲಸನ ಮಾಡ್ತಾ ಹೋಗ್ಬೇಕು ಸರ್. ನಾವು ಬಿಸ್ನೆಸ್ ಒಂದ್ ಕಡೆ ಇರ್ಲಿ, ಅಟ್ಲೀಸ್ಟ್ ನಮ್ಗದೊಂದು ಸಮಾಧಾನ ಇರುತ್ತೆ. ಇವತ್ತು ಎಷ್ಟೋ ಜನದ ಕಾಲ್ ಬರುತ್ತೆ ಸರ್, ಈ ಒಂದು ಪ್ರಾಡಕ್ಟ್ ಇಂದ ನಾನು ಎಷ್ಟೋ ಹಳೆ ಕಾಲದ ಪೇನ್ಸ್ ಎಲ್ಲ ಹೋಗಿದೆ, ಹಳೆ ಕಾಲದ ಕಾಯಿಲೆಗಳೆಲ್ಲ ನನಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ವಂಡರ್ಫುಲ್ ಸ್ನೇಹಿತರೆ, ಈ ಒಂದು ಪ್ರಾಡಕ್ಟ್, ಒಂದೇ ಒಂದು ಪ್ರಾಡಕ್ಟ್ ಮನುಷ್ಯರು ಬರುವಂತ ಹಲವಾರು ಕಾಯಿಲೆಗಳ ಮೇಲೆ ಇದನ್ನ ವರ್ಕ್ ಆಗ್ತಾ ಬರ್ತಾ ಇದೆ. ಹಾಗಾಗಿ ಪ್ರತಿಯೊಬ್ರು ಅಟ್ಲೀಸ್ಟ್ ಒಂದು ದಿವಸಕ್ಕೆ 4 ರಿಂದ 5 ಜನ 6 ಜನಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ನಾವು ಕೊಡ್ತಾ, ಅಷ್ಟು ಜನದ ಕಾಯಿಲೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಡಾಕ್ಟರ್ ರೀತಿಯಾಗಿ ಎಲ್ಲರೂ ವರ್ಕ್ ಮಾಡಿ, ಹಾರ್ಟ್ಫುಲ್ ಆಗಿ ವರ್ಕ್ ಮಾಡಿ, ತುಂಬಾನೇ ನಮ್ಮ ಒಂದು ದೇಶವನ್ನ ಅಟ್ಲೀಸ್ಟ್ ನಮ್ಮ ಕೈಲಾದಂತಹ ಒಂದು ಆರೋಗ್ಯ ಚೆನ್ನಾಗಿ ಸಿಗುವಂತೆ ನಾವೆಲ್ಲ ಮಾಡ್ತಾ ಹೋಗೋಣ. ಏನೆಲ್ಲ ಇವತ್ತು ನಾವೆಲ್ಲ ಮಾತ್ರೆಗಳಾಗ್ಲಿ ಇನ್ನೊಂದಾಗ್ಲಿ ಏನೆಲ್ಲ ಬಾಡಿ ಒಳಗಡೆ ತಗೊಂತಿದೀವಿ ಟಾಕ್ಸಿನ್ಸ್ ನ, ಆಯ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ತಾ ಜನಗಳ ಆರೋಗ್ಯವನ್ನ ಕೊಡ್ತಾ ಬರೋಣ ಅಂತ ಹೇಳ್ತಾ. ಯಾಕೆಂದ್ರೆ ನೋಡಿ, ಹೊರಗಡೆ ತುಂಬಾ ಜನ ಮೊನ್ನೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲ ಒಂದು ವೈರಲ್ ಆಗ್ತಿತ್ತು ವಿಡಿಯೋ, 1.5 ಕೋಟಿ ಕಾರಿಗೆ ಗುದ್ದಿದ್ದಾರೆ, ಸುಟ್ಟಾಕ್ರೋ, ಇದ್ ಮಾಡ್ರು ಅದ್ ಮಾಡ್ರು ಅಂತ. ಹಂಗೆ ಅಂದ್ರೆ ಕೆಲವರಿಗೆ ಆ ದುಡ್ಡಿನ ಒಂದು ವ್ಯಾಲ್ಯೂ ಆಗ್ಲಿ ಇನ್ನೊಂದಾಗ್ಲಿ ಗೊತ್ತಿರಲ್ಲ. ಬಟ್ ನಾವೆಲ್ಲಾನು 10 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಿ ಸರ್. ಯಾರಿಗೂ ಒಂದು ಚೂರು ಕೆಟ್ಟದ್ದಾಗ್ಲಿಕ್ಕೆ ಯಾರು ಮಾಡ್ತಿಲ್ಲ ನಾವು, ಆಯ್ತಲ್ಲ. ನಾವು ನೋಡೋದು ಮನುಷ್ಯತ್ವ, ಮನುಷ್ಯರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಹಾಗಾಗಿ ನಾವು ತುಂಬಾನೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೀವಿ. ಇದನ್ನ ಹಿಂಗೆ ಕಂಟಿನ್ಯೂ ಮಾಡೋಣ, 100 ಜನಕ್ಕೆ ಈ ಒಂದು ಆರೋಗ್ಯವನ್ನ ಕೊಡ್ಸೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಮಂಜುನಾಥ್ ಸರ್. ಎಸ್ ಸರ್, ನಮಸ್ತೆ ಎಲ್ರಿಗೂ. ಸರ್ ಆಕ್ಚುಲಿ ಇವತ್ತು ನಾವ್ ಏನು ಮೇನ್ ಆಗಿ ಇಡೀ ಪ್ರಪಂಚದಲ್ಲಿ 3 ಪ್ರಾಬ್ಲಮ್ಗಳಿದೆಯೋ, ಏನೋ ಡಯಾಬಿಟಿಕ್ ಇರ್ಬೋದು, ಮತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮೂಲ ಸೆಲ್ ಬಗ್ಗೆ ಮಾತಾಡಿದೀವಿ ಸರ್. ಇವತ್ತು ನಮ್ಮ ಕ್ಲಾಸ್ ಎಂಡ್ ಆಗ್ತದೆ ಸರ್. ಮುಂದೆ ಬೇರೆಯವ್ರಿಗೂ ಅವಕಾಶ ಕೊಡೋಣ, ತುಂಬಾ ಜನ ಇದಾರೆ. ನೆಕ್ಸ್ಟ್ ನಿಮ್ಗೆ ಯಾವಾಗ ಪರ್ಮಿಷನ್ ಸಿಗುತ್ತೆ ನಿಮ್ಮೆಲ್ಲರ ಅನುಮತಿ ಮೇರೆಗೆ ನೆಕ್ಸ್ಟ್ ಪ್ರೋಗ್ರಾಮ್ ಅನ್ನ ಕಂಟಿನ್ಯೂ ಮಾಡೋಣ ಸರ್. ಎಸ್ ಸರ್, ಎಸ್. ಇಲ್ಲಿ ಏನಂದ್ರೆ ಇನ್ನು ನಾವು ತುಂಬಾ ಜನನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ 400 ಯಾವತ್ ಕ್ರಾಸ್ ಆಗುತ್ತೆ ಅವತ್ತು ನಂಜುಂಡಸ್ವಾಮಿ ಸರ್ದು ಕ್ಲಾಸ್ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಡಿಫ್ರೆನ್ಸ್ ಬೇರೆ ಕ್ಲಾಸ್ ಅನ್ನ ಮಾಡ್ತಾ ಇರೋಣ. ಯಾವತ್ತೆಲ್ಲ ನೀವು ನಾಳೆನೆ 400 ಕ್ರಾಸ್ ಮಾಡಿದ್ರೆ ನಾಡದ್ರಿಂದ ಮತ್ತೆ ನಂಜುಂಡಸ್ವಾಮಿ ಸರ್ ಬರ್ತಾರೆ, ಆಯ್ತಾ. ಇಲ್ಲ ನಾಡದ್ 400 ನೀವು ಕ್ರಾಸ್ ಮಾಡಿದ್ರೆ ಆಚೆ ನಾಡದ್ರಿಂದ ಬರ್ತಾರೆ. ನೀವು 400 ಪೀಪಲ್ಸ್ ನ ಈ ಒಂದು ಝೂಮ್ ಅಲ್ಲಿ ಕ್ರಾಸ್ ಮಾಡಿ ನೆಕ್ಸ್ಟ್ ಡೇ ನಮ್ಮ ಒಂದು ನಂಜುಂಡಸ್ವಾಮಿ ಸರ್ ಕ್ಲಾಸ್ ಮತ್ತೆ ಶುರು ಆಗುತ್ತೆ. ಮತ್ತೆ ಎಲ್ಲಾ ಡಿಸೀಸ್ ಬಗ್ಗೆ ಹೇಳ್ಕೊಡ್ತಾರೆ. ಅಲ್ಲಿವರೆಗೂ ನಾವು ಬೇರೆ ಒಂದು ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಹಾಗೆ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
ಹಾಗೇನೆ ಇವತ್ತು ಬಂದಂತ ಎಲ್ಲಾ ಪಾರ್ಟಿಸಿಪೆಂಟ್ಗೂ ಎಲ್ಲಾ ನಮ್ಮ ಅಸೋಸಿಯೇಟ್ಗಳಿಗೂ ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೇನೆ. ಶಾಂತಿ, ತ್ಯಾಗ, ಪ್ರೀತಿ, ಪವಿತ್ರತೆ, ಸ್ನೇಹ, ಸಂಯಮ, ದಯೆ, ಕರುಣೆ, ಕ್ಷಮೆ, ಉದಾರತೆ, ಸಂಯೋಗ, ಸಹನೆ, ಸಂಯಮ, ಸತ್ಯ ಇತ್ಯಾದಿ ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಂಡು ನಡೆಯುವವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ ಫೀಲ್ಡ್ ಅಲ್ಲಿ ಇವತ್ತು ತುಂಬಾ ಚೆನ್ನಾಗಿ ವರ್ಕ್ ಆಗ್ಲಿ ಅಂತ ಹೇಳ್ತಾ ಆ ದೇವರಲ್ಲಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೈಂಡ್ ಅಪ್ ಮಾಡೋಣ.